ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ AMIS ಕನ್ನಡ. ಸೊ ಈ ಸೀರೀಸಿಂದ ನಾನು ಎಕಾನಮಿನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಚಾನಲಲ್ಲಿ. ಸೊ ಬನ್ನಿ ಡೈರೆಕ್ಟಾಗಿ ಶುರು ಮಾಡೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ನೋಡಿ, ಫಸ್ಟ್ ಆಫ್ ಆಲ್ ನಿಮಗೆ ಒಂದು ಚಿಕ್ಕ ಪದದ ಅರ್ಥ ಗೊತ್ತಾಗಬೇಕು. ವಾಟ್ ಈಸ್ ಎಕಾನಮಿ ಆ್ಯಂಡ್ ವಾಟ್ ಈಸ್ ಎಕನಾಮಿಕ್ಸ್, ಇದೆರಡು ಬೇರೆ ಬೇರೆ ಪದಗಳು. ಓಕೆ, ಎಕಾನಮಿ ಆ್ಯಂಡ್ ಎಕನಾಮಿಕ್ಸ್ ಆರ್ ಟೂ ಡಿಫ್ರೆಂಟ್ ಥಿಂಗ್ಸ್. ಫಸ್ಟ್ ನಾವು ಎಕನಾಮಿಕ್ಸ್ ಬಗ್ಗೆ ತಿಳಿಯೋಣ. ನೋಡಿ, ಎಕನಾಮಿಕ್ಸ್ ಈಸ್ ಅ ಸ್ಟಡಿ, ಇಟ್ ಈಸ್ ಅ ಸ್ಟಡಿ ಆರ್ ರಿಸರ್ಚ್. ಇಷ್ಟು ನೆನ್ಪಿಟ್ಕೊಳ್ಳಿ ಸಾಕು. ಎಕನಾಮಿಕ್ಸ್ ಈಸ್ ಅ ಸ್ಟಡಿ ಆರ್ ರಿಸರ್ಚ್ ಅಂತ ನೆನ್ಪಿಟ್ಕೊಳ್ಳಿ. ವೆರಸ್ ಎಕನಾಮಿ ಈಸ್ ಅಮೌಂಟ್ ಅಂತ ನೆನ್ಪಿಟ್ಕೊಳ್ಳಿ. ಎಕನಾಮಿ ಈಸ್ ಅಮೌಂಟ್, ಎಕನಾಮಿಕ್ಸ್ ಈಸ್ ಸ್ಟಡಿ. ಸಿಂಪಲ್ ಆಗಿ ಹೇಳೋದಂದರೆ, ವೆನ್ ಐ ಸೇ ಇಂಡಿಯನ್ ಎಕಾನಮಿ, ನಾವು ಇಂಡಿಯನ್ ಎಕಾನಮಿ ಅಂತ ಹೇಳೋದಾದರೆ ನಾನು ಯಾವಾಗ ಇಂಡಿಯನ್ ಎಕಾನಮಿ ಅಂತ ಬಳಸ್ತೇನಲ್ವಾ, ಇದರ ಅರ್ಥ ಏನು? ಭಾರತದ ಒಳಗೆ ಎಷ್ಟು ಉತ್ಪನ್ನ ಆಗ್ತಿದೆ, ಎಷ್ಟು ಮಾರಾಟ ಆಗ್ತಿದೆ, ಅದರ ಬೆಲೆ ಎಷ್ಟು ಅಂತ ನಾನು ಮಾತಾಡೋದು. ಇಫ್ ಐ ಸೇ ಇಂಡಿಯನ್ ಎಕಾನಮಿ, 10 ವರ್ಷದ ಹಿಂದೆ ಭಾರತದ ಎಕಾನಮಿ ಏನಿದೆ ಅಲ್ವಾ, ಗೆಸ್ ಇದು ಸುಮ್ಮನೆ ಸುಳ್ಳು ಹೇಳ್ತಿರೋದು, ಎಕಾನಮಿ ಇದೆ ಅಲ್ವಾ, ದಟ್ ವಾಸ್ $5 ಟ್ರಿಲಿಯನ್ ಅಂತ ಇಟ್ಕೊಳ್ಳಿ ಸುಮ್ಮನೆ, ಆಯಿತಾ. $5 ಟ್ರಿಲಿಯನ್ ಅಂತ ಹೇಳ್ಬೋದು. ಇದು ಜಸ್ಟ್ ಒಂದು ಫೇಕ್ ಕೌಂಟ್. ಸೊ ಯಾವಾಗ ನಾವು ವಾಟ್ ಈಸ್ ಇಂಡಿಯನ್ ಎಕಾನಮಿ ಅಂತ ಕೇಳಿದಾಗ ನಮಗೆ ರೆಸ್ಪಾನ್ಸ್ $5 ಟ್ರಿಲಿಯನ್, $10 ಟ್ರಿಲಿಯನ್, $100 ಟ್ರಿಲಿಯನ್, $1000 ಟ್ರಿಲಿಯನ್ ಅಂತ ಬರುತ್ತೆ. ಅಂದರೆ ಇಲ್ಲಿ ನಮಗೆ ಒಂದು ಮೊತ್ತ ಸಿಗ್ತಾ ಇದೆ. ಎಕ್ಸಾಂಪಲ್ ಕೊಡೋಕ್ಕೆ ವಾಟ್ ಈಸ್ ಎಕಾನಮಿ ಅಂತ, ಒಂದು ಚಿಕ್ಕ ಫ್ಯಾಮಿಲಿ ಇದೆ ಅಂತ ಇಟ್ಕೊಳ್ಳಿ, ನಿಮ್ಮ ಸಂಸಾರ ಅಂತ ಇಟ್ಕೊಳ್ಳಿ. ತಂದೆ ಇದ್ದಾರೆ, ಓಕೆ, ತಾಯಿ ಇದ್ದಾರೆ, ಓಕೆ, ಒಂದು ಮಗು ಇದೆ. ತಂದೆ ಇದ್ದಾರೆ, ತಾಯಿ ಇದ್ದಾರೆ, ಒಂದು ಮಗು ಇದೆ, ಒಂದು ಚಿಕ್ಕ ಸಂಸಾರ ಅಂತ ಇಟ್ಕೊಳ್ಳಿ. ಇದರಲ್ಲಿ ಏನಾಗುತ್ತೆ, ತಂದೆ ತಿಂಗಳಿಗೆ 40,000 ದುಡಿತಾರೆ ಅಂತ ಇಟ್ಕೊಳ್ಳಿ, ತಾಯಿ ತಿಂಗಳಿಗೆ 20,000 ದುಡಿತಾರೆ ಅಂತ ಇಟ್ಕೊಳ್ಳಿ, ಮಗು ಸದ್ಯಕ್ಕೇನು ದುಡಿತಿಲ್ಲ. ಸೊ ಆ ಫ್ಯಾಮಿಲಿ ಟೋಟಲ್ ಇನ್ಕಮ್ ಎಷ್ಟು, ಟೋಟಲ್ ಎಕಾನಮಿ ಎಷ್ಟು ಅಂತ ಕೇಳಿದ್ರೆ ದಟ್ ವಿಲ್ ಬಿ 60,000 ಅಷ್ಟೇ. ಎಕಾನಮಿ ಅಂದ್ರೇನು? ದ ಮೆಜರ್ ಆಫ್ ಅಮೌಂಟ್ ಆಫ್ ಪ್ರೊಡಕ್ಷನ್ ಅಥವಾ ಇನ್ಕಮ್ದು ಟೋಟಲ್ ವ್ಯಾಲ್ಯೂ ಮಾಡಿದಾಗ ಇಷ್ಟು ಬರುತ್ತೆ ಅಂತ. ಸೊ ದಿಸ್ ಈಸ್ ದ ಎಕಾನಮಿ ಆಫ್ ದಟ್ ಪರ್ಟಿಕ್ಯುಲರ್ ಫ್ಯಾಮಿಲಿ. ಸೊ ಎಕಾನಮಿ ಅಂದ್ರೇನು? ದ ಟೋಟಲ್ ಕೌಂಟ್ ಆಫ್ ಪ್ರೊಡಕ್ಷನ್ ಅಷ್ಟೇ. ಎಷ್ಟು ಉತ್ಪನ್ನ ಆಯಿತು, ಅದರ ಮೊತ್ತ ಎಷ್ಟು, ಒಟ್ಟು ಮೊತ್ತ ಎಷ್ಟು ಅಂತ. ಸೊ ಭಾರತದ ಎಕಾನಮಿ ಅಂತಲೇ ಹೇಳಿದಾಗ ಭಾರತದೊಳಗೆ ಉತ್ಪನ್ನ ಆಗ್ತಿರುವಂಥ ವಸ್ತುಗಳ ಬೆಲೆನ ತಗೊಂಡು ಪ್ರತಿಯೊಂದು ವಸ್ತುವಿನ ಬೆಲೆನ ಆ್ಯಡ್ ಮಾಡಿದಾಗ, ಕೂಡಿಸಿದಾಗ ಒಂದು ದೊಡ್ಡ ಮೊತ್ತ ಬರುತ್ತೆ ಅಲ್ವಾ, ದಟ್ ಈಸ್ ಇಂಡಿಯನ್ ಎಕಾನಮಿ. ಆಯಿತಾ. ಎಕ್ಸಾಂಪಲ್ ಹೇಳೋದಂದರೆ ಇಂಡಸ್ಟ್ರೀಸ್ ಇದೆ ಅಲ್ವಾ, ಟಾಟಾ ಮೋಟರ್ಸ್, ಅವರು ಒಂದು ವರ್ಷಕ್ಕೆ ಇಂಡಿಯನ್ ಎಕಾನಮಿಗೆ 10 ಲಕ್ಷ ಕೋಟಿ ಕೊಡ್ತಿದ್ದಾರೆ, ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇನ್ಫೋಸಿಸ್ ಇದೆ ಅಲ್ವಾ, 5 ಲಕ್ಷ ಕೋಟಿ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಹಾಗೂ ಈ ವೆಜಿಟೇಬಲ್ ಅಗ್ರಿಕಲ್ಚರ್ ಇದೆ ಅಲ್ವಾ, ಇದೊಂದು 20,000 ಕೋಟಿ ಕಾಂಟ್ರಿಬ್ಯೂಟ್ ಮಾಡ್ತಿದೆ. ಈ ಥರ ಕಾಂಟ್ರಿಬ್ಯೂಷನ್ಸ್ನ ಆ್ಯಡ್ ಮಾಡಿ ಒಂದು ಮೊತ್ತ ಬರುತ್ತೆ ಅಲ್ವಾ, ದಟ್ ಈಸ್ ಇಂಡಿಯನ್ ಎಕಾನಮಿ. ಎಕಾನಮಿ ಅಂದರೆ ಟೋಟಲ್ ಕೌಂಟ್ ಆಫ್ ಮಾರ್ಕೆಟ್ ವ್ಯಾಲ್ಯೂಸ್ ಆಫ್ ಸಮ್ ಪ್ರಾಡಕ್ಟ್ಸ್. ಇಷ್ಟು ನೆನ್ಪಿಟ್ಕೊಳ್ಳಿ. ಎಕಾನಾಮಿಕ್ಸ್ ಅಂದ್ರೆ ಏನು? ದಿಸ್ ಇಸ್ ಸ್ಟಡಿ ಆರ್ ರಿಸರ್ಚ್. ಇದು ಒಂಥರ ರಿಸರ್ಚ್. ಈಗ ಸಿಂಪಲ್ ಆಗಿ ಹೇಳೋದಂದ್ರೆ ಏನು, ಒಬ್ಬ ವ್ಯಕ್ತಿ ಬಂದು, ಈ ಫ್ಯಾಮಿಲಿಗೆ ಒಬ್ಬ ವ್ಯಕ್ತಿ ಬಂದು ಸಜೆಷನ್ಸ್ ಕೊಡ್ತಾನೆ. ಅದೇನಂದರೆ, ನೀನು 40,000 ದುಡಿತಾ ಇದೆ ಅಲ್ವಾ, ಅದ್ರ ಜೊತೆಗೆ ಇನ್ನೊಂದು ಕೆಲಸ ಮಾಡು, ನಿನ್ನ ಚಿಕ್ಕ ಮಗು ಏನಿದೆ ಅಲ್ವಾ, ಇದನ್ನು ಅವ್ರನ್ನ ಹಾಗೆ ಇಟ್ಕೋ, ನಿನ್ನ ಹೆಂಡ್ತಿನ ಪಾರ್ಟ್ ಟೈಮ್ ಕೆಲಸ ಮಾಡೋಕ್ಕೂ ಕಳಿಸು. ನೀನು ಮತ್ತು ನಿನ್ನ ಹೆಂಡ್ತಿ ಇಬ್ಬರು ಪಾರ್ಟ್ ಟೈಮ್ ಕೆಲಸ ಮಾಡಿ, ಅವಾಗ ಏನಾಗುತ್ತೆ, ನಿಂಗೆ 10,000 ರೂಪಾಯಿ ಜಾಸ್ತಿ ಸಿಗುತ್ತೆ, ನಿನ್ನ ಹೆಂಡ್ತಿಗೆ ಒಂದು 5,000 ರೂಪಾಯಿ ಜಾಸ್ತಿ ಸಿಗುತ್ತೆ, ಇದರಿಂದ ನಿಮಗೆ ಮತ್ತೆ 15,000 ಜಾಸ್ತಿ ಆಗುತ್ತೆ. ಈ ಥರ ಸಜೆಷನ್ಸ್ ಕೊಡೋದಿಲ್ವಾ? ದ ರಿಸರ್ಚ್ ದಟ್ ಯು ಮೇಕ್ ಟು ಇನ್ಕ್ರೀಸ್ ದ ಎಕಾನಮಿ. ಪ್ರೊಡಕ್ಷನ್ನ ಜಾಸ್ತಿ ಮಾಡೋಕ್ಕೆ, ರೆವೆನ್ಯೂನ ಜಾಸ್ತಿ ಮಾಡೋಕ್ಕೆ ಏನು ರಿಸರ್ಚ್ನ ನೀವು ಮಾಡ್ತಾರಲ್ವಾ, ದಟ್ ಕಮ್ಸ್ ಇನ್ ಟು ಎಕನಾಮಿಕ್ಸ್. ಎಕನಾಮಿಕ್ಸ್ ಇಸ್ ದ ಸ್ಟಡಿ ಆಫ್ ಎಕಾನಮಿ, ವೆರಸ್ ಎಕಾನಮಿ ಇಸ್ ದ ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಪ್ರೊವೈಡೆಡ್ ಇನ್ ದಟ್ ನೇಷನ್. ಇದ್ರ ಬಗ್ಗೆ ನಾನು ಮುಂದೆ ಬರ್ತಾನೆ, ಜಸ್ಟ್ ಇವಾಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಎಕಾನಮಿ ಅಂದ್ರೆ ಏನು? ಇಟ್ ಈಸ್ ಅ ಕೌಂಟ್, ಇಟ್ ಈಸ್ ದ ಅಮೌಂಟ್. ಆಯಿತಾ, ಇದು ದುಡ್ಡಿಗೆ ಸಂಬಂಧಪಟ್ಟಿದ್ದು. ಎಕನಾಮಿಕ್ಸ್ ಅನ್ನೋದೇನು? ಸ್ಟಡಿಗೆ ಸಂಬಂಧಪಟ್ಟಿದ್ದು. ಸೊ ಎಕಾನಮಿ ಅಂದ್ರೆ ಏನು? ಇಟ್ ಈಸ್ ಇನ್ ಸಿಂಪಲ್ ದ ಟೋಟಲ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಪ್ರೊಡಕ್ಷನ್ ಆಫ್ ಅನ್ ಏರಿಯಾ. ಅದು ಮುಂದೆ ಬರ್ತೇನೆ, GDP GNP ವಿಷಯಕ್ಕೆ ಬಂದಾಗ ಇದ್ರ ಬಗ್ಗೆ ಮಾತಾಡ್ತೇನೆ. ಇವಾಗ ನಿಮ್ಗೆ ಸಿಂಪಲ್ ಆಗಿ ಅರ್ಥ ಆಗಿರುತ್ತೆ. ಎಕಾನಮಿ ಅಂದರೆ ದುಡ್ಡು, ಎಕನಾಮಿಕ್ಸ್ ಅಂದರೆ ಸ್ಟಡಿ. ಆಯಿತಾ, ಇದು ಒಂದು ಕಾನ್ಸೆಪ್ಟ್. ಇವಾಗ ಈ ಪರ್ಟಿಕ್ಯುಲರ್ ಎಕನಾಮಿಕ್ಸ್ನ ನಾವು 2 ಡಿಫ್ರೆಂಟ್ ವೇಸಲ್ಲಿ ಡಿವೈಡ್ ಮಾಡ್ಕೋಬೋದು. ಎಕನಾಮಿಕ್ಸ್ ಕ್ಯಾನ್ ಬಿ ಡಿವೈಡೆಡ್ ಫರ್ದರ್ ಇಂಟು 2 ಪಾರ್ಟ್ಸ್. ಮೊದಲನೇದನ್ನು ನಾವು ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೇವೆ, ಎರಡನೇದನ್ನು ನಾವು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕರಿತೇವೆ. ಈ ಮೈಕ್ರೋ ಅಂದರೆ ಏನು, ಮ್ಯಾಕ್ರೋ ಅಂದರೆ ಏನಂತ ನಾನು ನಿಮ್ಗೆ ಓವರ್ವ್ಯೂ ಕೊಡ್ತೇನೆ. ಬಟ್ ನಾನು ಜಾಸ್ತಿ ಮ್ಯಾಕ್ರೋ ಎಕನಾಮಿಕ್ಸ್ ಮೇಲೆ ಫೋಕಸ್ ಮಾಡ್ತೇನೆ, ಬಿಕಾಸ್ UPSC ಸಿಲೆಬಸ್ ಫಾಲೋಸ್ ಮ್ಯಾಕ್ರೋ ಎಕನಾಮಿಕ್ಸ್. ಮೈಕ್ರೋ ಏನಂದರೆ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್. ದಿಸ್ ಈಸ್ ನಥಿಂಗ್ ಬಟ್ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್. ಸೊ ಇವಾಗ ಇಂಡಿವಿಜುವಲ್ ಅಂದರೆ ಏನಂತ ನಿಮಗೆ ಕ್ವಶನ್ಸ್ ಬರ್ತಾ ಇರತ್ತೆ, ಹೇಳ್ತೇನೆ. ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಅಂದರೆ ನೀವು ಒಂದು ಚಿಕ್ಕ ವಸ್ತುನ ನೋಡಿ ಎಕಾನಮಿನ ಕ್ಯಾಲ್ಕುಲೇಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿನ ಎಕ್ಸಾಂಪಲ್ ಆಗಿ ತಗೊಳ್ಳಿ. ಇವನ್ ಪರ್ಸ್ಪೆಕ್ಟಿವ್ ಅಲ್ಲಿ ನೀವು ನೋಡಿದಾಗ, ಒಂದು ಚಿಕ್ಕ ಬಿಂದುವಿನ ಹಾಗೆ ಒಂದು ಮನುಷ್ಯನ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ಇದು ಮೈಕ್ರೋ. ಫಾರ್ ಎಕ್ಸಾಂಪಲ್, ಇವನ ಹೆಸರು ಪವನ್, ನಾನೇ ಅಂತ ಇಟ್ಕೊಳ್ಳಿ.
ನನ್ನ ಪರ್ಸ್ಪೆಕ್ಟಿವ್ ನೋಡಿದಾಗ ಎಕಾನಮಿ ಏನಂದರೆ ನನಗೆ ಸುತ್ತಮುತ್ತ ಇರುವಂಥ ನನ್ನ ವ್ಯಾಪಾರಗಳು, ಫಾರ್ ಎಕ್ಸಾಂಪಲ್ ನನ್ನೊಂದು ಬಿಸ್ನೆಸ್ ಇದೆ ಅಂತ ಇಟ್ಕೊಳ್ಳಿ, ನನಗೆ 10,000 ರೂಪಾಯಿ ಬರ್ತಾ ಇದೆ, ಇದು ನನ್ನ ಇನ್ಕಮ್ ಅಂತ ಇಟ್ಕೊಳ್ಳಿ. ಅದರಲ್ಲಿ ನಾನು 2,000 ರೂಪಾಯಿನ ನಾನು ಫುಡ್ಗೋಸ್ಕರ ಖರ್ಚು ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಇನ್ನು 2,000 ನಾನು ಇನ್ನೊಂದು 4,000 ನಾನು ರೆಂಟಿಗೆ ಖರ್ಚು ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಒಟ್ಟು ನನ್ನ ಸೇವಿಂಗ್ಸ್ ಎಷ್ಟಾಗುತ್ತೆ, 4,000 ಉಳಿಯುತ್ತೆ ಅಂತ ಏನು ಲೆಕ್ಕಾಚಾರ ಬರುತ್ತಲ್ವ, ಸ್ಮಾಲ್ ಸ್ಕೇಲಲ್ಲಿ ನೀವು ನೋಡಿದಾಗ, ಒಂದು ಚಿಕ್ಕ ಮಟ್ಟದಲ್ಲಿ ನೀವು ನೋಡಿದಾಗ ಅದನ್ನು ನಾವು ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೇವೆ. ಸಿಂಗಲ್ ಇಂಡಿವಿಜುವಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾವೇನಾದ್ರು ಅನಾಲಿಸಿಸ್ ಮಾಡಿದ್ರೆ ಅದು ಮೈಕ್ರೋ ಎಕನಾಮಿಕ್ಸ್. ಫಾರ್ ಎಕ್ಸಾಂಪಲ್, ನಿಮ್ಮ ತಂದೆ ಈಗ ಎಷ್ಟು ದುಡ್ಡನ್ನ ಸಂಪಾದನೆ ಮಾಡ್ತಿದ್ದಾರೆ, ಎಷ್ಟು ಖರ್ಚು ಮಾಡ್ತಾ ಇದ್ದಾರೆ, ಎಷ್ಟು ಎಫ್ ಡಿ ಕಟ್ತಾ ಇದ್ದಾರೆ, ಎಷ್ಟು ಸೇವಿಂಗ್ಸ್ ಇದೆ, ಎಷ್ಟು ಲೋನ್ ಇದೆ ಅಂತ ನಿಮ್ಮ ತಂದೆ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ, ವೆರಿ ಸ್ಮಾಲ್ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡಿದಾಗ ನಾವು ಅದನ್ನ ಮೈಕ್ರೋ ಎಕನಾಮಿಕ್ಸ್ ಅಂತ ಕರಿತೇವೆ. ಇನ್ನೂ ಸಿಂಪಲ್ ಎಕ್ಸಾಂಪಲ್ ಕೊಡೋದಾದ್ರೆ, ನಿಮ್ಮನ್ನ ನೀವೇ ಎಕ್ಸಾಂಪಲ್ ಆಗಿ ತಗೊಳ್ಳಿ. ನಿಮ್ಗೆ ಎಷ್ಟು ದುಡ್ಡು ಬರ್ತಾ ಇದೆ, ಎಷ್ಟು ಖರ್ಚು ಮಾಡ್ತಾ ಇದ್ದೀರಾ, ಎಷ್ಟು ಉಳಿಸ್ತಾ ಇದ್ದೀರಾ ಅಂತ ನೀವು ಲೆಕ್ಕಾಚಾರ ಮಾಡಿದ್ರೆ ಅದು ಮೈಕ್ರೋ ಎಕನಾಮಿಕ್ಸ್, ವೆರಿ ವೆರಿ ಸ್ಮಾಲ್ ಪರ್ಸ್ಪೆಕ್ಟಿವ್ ಅಲ್ಲಿ. ಇವಾಗ ದಿನನಿತ್ಯದಲ್ಲಿ ಒಬ್ಬ ಗೋಬಿ ಮಂಚೂರಿ ಮಾಡ್ತಿರ್ತಾರಲ್ವ ರೋಡ್ ಸೈಡ್, ಆ ಪರ್ಟಿಕ್ಯುಲರ್ ವ್ಯಕ್ತಿ ಪರ್ಸ್ಪೆಕ್ಟಿವ್ ಅಲ್ಲಿ ನೋಡೋದಾದ್ರೆ ಇಟ್ಸ್ ಅ ವೆರಿ ಮೈಕ್ರೋ ಎಕನಾಮಿಕ್, ತುಂಬ ಚಿಕ್ಕ ಎಕನಾಮಿಯ ಒಂದು, ಆಯ್ತಾ, ಆ ಥರ. ವೆರಾಸ್ ಇಫ್ ಯು ಟಾಕ್ ಮ್ಯಾಕ್ರೋ ಎಕನಾಮಿಕ್ಸ್, ಇಟ್ಸ್ ಅ ಲಾರ್ಜ್ ಎಕಾನಮಿ ಅಂತ. ಇದು ತುಂಬ ದೊಡ್ಡದು, ಇಟ್ಸ್ ಅ ಲಾರ್ಜ್ ಎಕಾನಮಿ. ಫಾರ್ ಎಕ್ಸಾಂಪಲ್, ಇಂಡಿಯನ್ ಎಕಾನಮಿ, ಭಾರತದ ಒಟ್ಟು ಎಕಾನಮಿ ಬರುತ್ತೆ ಅಲ್ವಾ, ಇಟ್ ಈಸ್ ವೆರಿ ಲಾರ್ಜ್. ಇವಾಗ ಇದು ಸ್ಮಾಲ್ ಸ್ಕೇಲ್ ಅಲ್ಲ, ತುಂಬ ಲಾರ್ಜ್ ಸ್ಕೇಲ್. ಇಂಡಿಯನ್ ಎಕಾನಮಿ ಒಳಗೆ ಎಷ್ಟು ಉತ್ಪನ್ನ ಆಗ್ತದೆ, ಇವಾಗ ಇಂಡಿಯಾನೇ ನೀವು ಹೋಲಾಗಿ ತಗೊಳ್ಳಿ. ಇದುವರೆಗೂ ನಾನು ಒಬ್ಬ ವ್ಯಕ್ತಿನ ಹೋಲಾಗಿ ತಗೊಂಡೆ, ಇವಾಗ ಇಂಡಿಯಾನ ಹೋಲಾಗಿ ತಗೊಳ್ಳಿ. ಭಾರತದ ಒಳಗೆ ಎಷ್ಟು ಪ್ರೊಡಕ್ಷನ್ ಆಗ್ತಿದೆ, ಭಾರತದ ಒಳಗೆ ಎಷ್ಟು ಪ್ರೊಡಕ್ಷನ್ ಅಂದರೆ ಯಾವ್ಯಾವ ಕಂಪ್ನಿ ಏನೇನು ಉತ್ಪನ್ನ ಮಾಡ್ತಿದೆ. ಟಾಟಾ ಮೋಟಾರ್ಸ್ ಎಷ್ಟು ಬೈಕ್ನ ಪ್ರೊಡ್ಯೂಸ್ ಮಾಡ್ತು, TVS ಎಷ್ಟು ಬೈಕ್ನ ಪ್ರೊಡ್ಯೂಸ್ ಮಾಡ್ತು, BMW ಎಷ್ಟು ಕಾರ್ನ ಪ್ರೊಡ್ಯೂಸ್ ಮಾಡ್ತು, ಈ ಜಿಯೋ ಎಷ್ಟು ನೆಟ್ವರ್ಕ್ ಸರ್ವಿಸಸ್ನ ಕೊಡ್ತು, ಈ ಹಾಸ್ಪಿಟಲ್ಸ್ ಎಷ್ಟು ಅಡ್ಮಿಷನ್ಸ್ನ ಮಾಡ್ಕೊಳ್ತು, ಸ್ಕೂಲ್ಸಲ್ಲಿ ಅಡ್ಮಿಷನ್ಸ್ ಎಷ್ಟಾಯಿತು, ಇಡೀ ಭಾರತದಲ್ಲಿ ಎಷ್ಟು ಗೋಬಿ ಮಂಚೂರಿ ಸೆಲ್ ಆಯಿತು, ಎಷ್ಟು ಹೂ ಸೆಲ್ ಆಯಿತು, ಎಷ್ಟು ಮೀನು ಹಿಡಿದ್ವಿ, ಎಷ್ಟು ಫ್ಯಾಕ್ಟ್ರಿ ಕಟ್ಟಿದ್ವಿ. ಪ್ರತಿಯೊಂದು ಫ್ಯಾಕ್ಟ್ರಿ, ಪ್ರತಿಯೊಂದು ಚಿಕ್ಕ 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 ವಸ್ತುವಿನ ಬೆಲೆ ತಗೊಂಡು ಆ್ಯಡ್ ಮಾಡ್ತಾ 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 ಹೋದರೆ ಒಟ್ಟು ಭಾರತದ ಇನ್ಕಮ್ ಬರುತ್ತೆ. ಒಟ್ಟು ಭಾರತದ ಒಳಗೆ ಎಷ್ಟು ಇನ್ಕಮ್ ಇದೆ ಅಂತ ಗೊತ್ತಾಗುತ್ತೆ. ಆ ಸ್ಕೇಲಲ್ಲಿ ನೀವು ನೋಡೋದಾದರೆ ಇದನ್ನು ನಾವು ಮ್ಯಾಕ್ರೋ ಎಕಾನಮಿ ಅಂತ ಹೇಳ್ತೇವೆ. ಫಾರ್ ಎಕ್ಸಾಂಪಲ್, ಎಕಾನಮಿ ಆಫ್ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕದು ಒಟ್ಟು ಎಕಾನಮಿ ಎಷ್ಟು ಅಂತ ನೀವು ಕ್ಯಾಲ್ಕುಲೇಟ್ ಮಾಡೋಕೆ ಹೋದರೆ ಇಟ್ ಈಸ್ ಅ ವೆರಿ ಹ್ಯೂಜ್ ಅಮೌಂಟ್ ಅಲ್ವಾ. ಅದನ್ನು ನಾವು ಮ್ಯಾಕ್ರೋ ಎಕಾನಮಿ ಅಂತ ಕರಿತೇವೆ. ಒಂದು ಚಿಕ್ಕ ಫ್ಯಾಮಿಲಿಯಲ್ಲಿ ಇರುವಂಥ ವ್ಯಕ್ತಿಗಳು ಎಷ್ಟು ಉತ್ಪನ್ನ ಮಾಡ್ತಾರೆ ಅಂತ ನೀವು ಕೌಂಟ್ ಮಾಡಿದ್ರೆ, ಡೇ ಟು ಡೇ ಫ್ಯಾಮಿಲಿ ಎಷ್ಟು ಕೌಂಟ್ ಮಾಡ್ತಾ ಇದೆ ಅಂತ ನೋಡೋಕೆ ಹೋದರೆ ಅದು ಮೈಕ್ರೋ ಎಕಾನಮಿ. ಇಡೀ ದೇಶದಲ್ಲಿರುವಂಥ ಪ್ರತಿಯೊಂದು ಫ್ಯಾಮಿಲಿ ಎಷ್ಟು ದುಡಿತಾ ಇದೆ, ಎಷ್ಟು ಕ್ಯಾಲ್ಕುಲೇಟ್ ಮಾಡುತ್ತೆ ಅಂತ ನೀವು ಒಟ್ಟು ಮಾಡೋಕೆ ಹೋದರೆ ಅದು ಮ್ಯಾಕ್ರೋ ಎಕಾನಮಿ. ಅರ್ಥ ಆಗ್ತಿದೆಯಾ? ಸೊ ಇದನ್ನು ನೋಡಿದ್ರೆ ನಿಮ್ಗೆ ಒಂದು ವಿಷಯ ತುಂಬ ಕ್ಲಿಯರಾಗಿ ಅರ್ಥ ಆಗುತ್ತೆ. ಮೈಕ್ರೋ ಎಕಾನಮಿನ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಇಟ್ ಈಸ್ ವೆರಿ ಈಸಿ. ತುಂಬ ಸಿಂಪಲಾಗಿ ಒಂದು ಫ್ಯಾಮಿಲಿಗೆ ಹೋಗಿ ನೀವು ಎಷ್ಟು ಜನ ಇದ್ದೀರಪ್ಪ, ಎಷ್ಟು ದುಡಿತಾ ಇದ್ದೀರಪ್ಪ, ಎಷ್ಟು ಉತ್ಪನ್ನ ಮಾಡಿದ್ರಪ್ಪ, ಎಷ್ಟು ಖರ್ಚು ಮಾಡಿದ್ರಪ್ಪ ಅಂತ ಕ್ಯಾಲ್ಕುಲೇಟ್ ಮಾಡೋದು ತುಂಬ ಸಿಂಪಲ್. ಬಟ್ ಇಂಡಿಯನ್ ಸ್ಕೇಲಲ್ಲಿ ನೋಡೋದಾದ್ರೆ, ಇಫ್ ಯು ಸಿ ಆಲ್ ಓವರ್ ಇಂಡಿಯಾ, ಭಾರತದಲ್ಲಿರುವಂಥ ಪ್ರತಿಯೊಂದು ಕಂಪ್ನಿ ಎಷ್ಟು ಉತ್ಪನ್ನ ಮಾಡ್ತಿದೆ, ಏನೇನು ಉತ್ಪನ್ನ ಮಾಡ್ತಿದೆ, ಎಷ್ಟು ವಸ್ತು ಉತ್ಪನ್ನ ಮಾಡ್ತಿದೆ, ಎಷ್ಟು ದುಡ್ಡು ಖರ್ಚು ಮಾಡ್ತಿದ್ದಾರೆ, ಏನೇನು ಖರ್ಚಾಗ್ತಿದೆ, ಎಷ್ಟು ಜನ ಕೂಲಿಕಾರರಿದ್ದಾರೆ, ಎಷ್ಟು ರೆಂಟ್ ಕಟ್ತಾ ಇದ್ದೀರಾ, ಎಷ್ಟು ಇಂಟ್ರೆಸ್ಟ್ ಕಟ್ತಾ ಇದ್ದೀರಾ, ನಿಮ್ಮ ಕ್ಯಾಪಿಟಲ್, ನಿಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು ಅಂತ ಕೇಳಕ್ಕೆ ಹೋದರೆ ತುಂಬ ಲಾರ್ಜ್ ಸ್ಕೇಲ್ ಆಗುತ್ತೆ. ಸೊ ದ್ಯಾಟ್ಸ್ ವೈ ಇಟ್ ಫಾಲ್ಸ್ ಇನ್ ದ ಕ್ಯಾಟಗರಿ ಆಫ್ ಮ್ಯಾಕ್ರೋ ಎಕನಾಮಿಕ್ಸ್. ಆ್ಯಂಡ್ UPSC ಪರ್ಸ್ಪೆಕ್ಟಿವ್, KPSC ಪರ್ಸ್ಪೆಕ್ಟಿವ್ ಅಲ್ಲಿ ನಾವು ಭಾರತದ ಮ್ಯಾಕ್ರೋ ಎಕನಾಮಿಕ್ಸ್ನ ಕಲಿಬೇಕು. ನಾವು ಯಾವ ಥರ GDP ಮಾಡ್ತೇವೆ, ಯಾವ್ಯಾವ ಸೆಕ್ಟರ್ಸ್ಗೆ ಇಂಪಾರ್ಟೆನ್ಸ್ ಕೊಡ್ತೇವೆ, ಪ್ರತಿಯೊಂದನ್ನು ನಾವು ಕಲಿತಾ ಹೋಗಬೇಕಾಗತ್ತೆ. ಆಯಿತಾ? ದಿಸ್ ಇಸ್ ಅ ವೆರಿ ಸ್ಮಾಲ್ ಥಿಂಗ್. ಇನ್ನು ಎಕಾನಮಿಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಬರುತ್ತೆ, ದಟ್ ಈಸ್ ಮಾರ್ಕೆಟ್ ಬಗ್ಗೆನೂ ಹೇಳ್ಬಿಡ್ತೇನೆ. ಸೊ ಮಾರ್ಕೆಟ್ ಅಂದರೆ ನೀವು ದಿನನಿತ್ಯ ಒಂದು ತರಕಾರಿ ತರಕ್ಕೆ ಮಾರ್ಕೆಟ್ಗೆ ಹೋಗ್ತೀರಾ, ವೆಜಿಟೇಬಲ್, ಸಂಡೇ ಮಾರ್ಕೆಟ್ ಇರುತ್ತೆ, ಗೊತ್ತಿರುತ್ತಲ್ವಾ. ಮಾರ್ಕೆಟ್ ಈಸ್ ದ ಪ್ಲೇಸ್ ವೇರ್ ದರ್ ಇಸ್ ಅನ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್. ಇನ್ ವೆರಿ ಸಿಂಪಲ್, ಮಾರ್ಕೆಟಲ್ಲಿ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಆಗುತ್ತೆ. ಅದರರ್ಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಏನಂತ ನಾನು ಆಮೇಲೆ ಹೇಳ್ತೇನೆ. ಫಾರ್ ಎಕ್ಸಾಂಪಲ್, ಮಾರ್ಕೆಟಲ್ಲಿ ಒಬ್ಬ ವ್ಯಕ್ತಿ ಟೊಮೆಟೊ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ. ಮಾರ್ಕೆಟಲ್ಲಿ ಒಬ್ಬ ವ್ಯಕ್ತಿ ಏನು ಮಾಡ್ತಿದ್ದಾನೆ, ಟೊಮೆಟೊ ಮಾಡ್ತಾ ಇದ್ದಾನೆ. ನೀವು ಹೋದ್ರಿ, ನೀವು ಇಲ್ಲಿದ್ದೀರಾ, ನೀವು ಆ ಟೊಮೆಟೊ ಮಾರೋನ ಹತ್ರ ಹೋಗಿ ನನಗೆ 2 kg ಟೊಮೆಟೊ ಬೇಕಪ್ಪ ಅಂತ ನೀವು ಕೇಳ್ತೀರಾ. ಅರ್ಥ ಮಾಡ್ಕೊಳ್ಳಿ, ನೀವು ಹೋಗಿ ಅವನ ಹತ್ರ 2 kg ಟೊಮೆಟೊ ಕೊಡಪ್ಪ ಅಂತ ಕೇಳಿದಾಗ ನೀವೇನು ಮಾಡ್ತಾ ಇದ್ದೀರಾ, ನಿಮ್ಗೇನು ಬೇಕು ಅಂತ ಕೇಳ್ತಾ ಇದ್ದೀರಾ. ಯು ಆರ್ ಡಿಮಾಂಡಿಂಗ್. ನೆನ್ಪಿಟ್ಕೊಳ್ಳಿ, ದ ವೆರಿ ಫಸ್ಟ್ ಫೇಸ್ ಆಫ್ ಎಕಾನಮಿ ಇಸ್ ಡಿಮಾಂಡ್. ಡಿಮಾಂಡ್ ಅಂದ್ರೇನು, ನನಗೇನು ಬೇಕು ಅಂತ ಕೇಳೋದು. ಕಸ್ಟಮರಿಗೆ ಕೇಳ್ತಾ ಇದ್ದಾನೆ. ನೀವು ವ್ಯಾಪಾರಿ ಅಂತ ಇಟ್ಕೊಳ್ಳಿ, ನೀವು ಟೊಮೆಟೊ ಮಾಡ್ತಾ ಇದ್ದೀರಾ, ನಾನು ಕಸ್ಟಮರ್, ನಾನು ಬಂದು 2 kg ಟೊಮೆಟೊ ಕೊಡಪ್ಪ ಅಂತ ಕೇಳೋದಿದ್ದಲ್ಲ, ದಟ್ ಈಸ್ ಡಿಮಾಂಡ್. ಅದೇ ಥರ ಇವಾಗ ನಿಮ್ಮ ಹತ್ರ ಟೊಮೆಟೊಗಳಿವೆ ಅಲ್ವಾ. ಸೊ ನಿಮ್ಮ ಹತ್ರ ಇರೋ ಟೊಮೆಟೊ ಅಲ್ಲಿ ನನಗೆ ಬೇಕಾಗಿರುವಂಥ 2 kg ಟೊಮೆಟೊನ ನೀವು ಎತ್ತಿ ಕೊಟ್ಟರೆ, ನನಗೆ ಮಾರಿದರೆ, ದಟ್ ಈಸ್ ಸಪ್ಲೈ. ಸೊ ಇದನ್ನೇ ಡಿಮಾಂಡ್ ಆ್ಯಂಡ್ ಸಪ್ಲೈ ಅಂತ ಕರಿತೇವೆ. ಎಲ್ಲಿ ಡಿಮಾಂಡ್ ಇದೆ ಅಲ್ಲಿ ಸಪ್ಲೈ ಇರುತ್ತೆ, ಎಲ್ಲಿ ಡಿಮಾಂಡ್ ಇಲ್ಲ ಅಲ್ಲಿ ಸಪ್ಲೈ ಇರಲ್ಲ. ಅರ್ಥ ಮಾಡ್ಕೊಳ್ಳಿ. ದ ವೆರಿ ಫಸ್ಟ್ ಥಿಂಗ್, ಏನು ತಲೆ ಕೆಡಿಸ್ಕೋಬೇಡಿ. ಡಿಮಾಂಡ್ ಅಂದ್ರೆ ಏನು, ಕಸ್ಟಮರ್ ನಿಮ್ಮ ಹತ್ರ ಕೇಳೋದು. ಸಪ್ಲೈ ಅಂದ್ರೆ ಏನು, ನೀವು ಟ್ರೇಡರ್ ಆಗಿ ಕಸ್ಟಮರ್ಗೆ ಕೊಡೋದು. ಫಾರ್ ಎಕ್ಸಾಂಪಲ್, ನಾನು ಮಹೇಂದ್ರ ಅವ್ರ ಹತ್ರ ಹೋಗಿ ನನಗೆ ಒಂದು XUV 700 ಬೇಕು ಅಂತ ಡಿಮಾಂಡ್ ಮಾಡಿದ್ರೆ, ಅವರ ಕಾರ್ನ ನನಗೆ ಕೊಟ್ಟರೆ, ದಟ್ ಈಸ್ ಡಿಮಾಂಡ್ ಆ್ಯಂಡ್ ಸಪ್ಲೈ. ಆಯಿತಾ? ಎಲ್ಲಿ ಡಿಮಾಂಡ್ ಇದೆ ಅಲ್ಲಿ ಸಪ್ಲೈ ಇರುತ್ತೆ. ದಿಸ್ ಇಸ್ ದ ಬೇಸಿಕ್ ರೂಲ್ ಆಫ್ ಎಕಾನಮಿ. ಇದು ಡೇ ಟು ಡೇ ನಿಮ್ಮ ಲೈಫಲ್ಲಿ ನೀವು ನೋಡ್ತಾನೆ ಇರ್ತೀರಾ.
ಬಟ್ ಇದನ್ನು ನಾನು ಸ್ವಲ್ಪ ಮುಂದೆ ತಗೊಂಡೋದ್ರೆ ನೋಡಿ, ಡಿಮಾಂಡ್ ಆ್ಯಂಡ್ ಸಪ್ಲೈ ಏನಿದೆ, ಡಿಮಾಂಡ್ ಆ್ಯಂಡ್ ಸಪ್ಲೈ ಏನಿದೆ, ದಿಸ್ ಈಸ್ ಇನ್ಫ್ಲೂಯೆನ್ಸ್ಡ್ ಬೈ ಮನಿಯಿಂದ, ದುಡ್ಡಿನಿಂದ ಇದು ಒತ್ತಡಕ್ಕೆ ಒಳಗಾಗತ್ತೆ. ದುಡ್ಡು ಎಲ್ಲಿ ಬರುತ್ತಲ್ವ ಅವಾಗ ಡಿಮಾಂಡ್ ಆ್ಯಂಡ್ ಸಪ್ಲೈಯಲ್ಲಿ ಸ್ವಲ್ಪ ಭೇದ ಭಾವಗಳಾಗಕ್ಕೆ ಶುರುವಾಗತ್ತೆ. ಅದು ಹೇಗೆ ಅಂತ ನಾನು ಸಿಂಪಲಾಗಿ ಹೇಳೋದಾದರೆ ನೋಡಿ, ನನ್ನ ಹತ್ರ 100 ರೂಪಾಯಿ ಇದೆ, ಬೇಡ ನನ್ನ ಹತ್ರ 500 ರೂಪಾಯಿ ಇದೆ. ಓಕೆ, ನನ್ನ ಹತ್ರ 500 ರೂಪಾಯಿ ಇದೆ. ನಾನು ನಾನು ತರಕಾರಿ ತರೋಕ್ಕೆ ಅಂಗಡಿಗೆ ಹೋಗ್ತಾ ಇದ್ದೇನೆ. ಓಕೆ, ನಮ್ಮ ತಾಯಿ ನನಗೇನು ಹೇಳಿದಾಳೆ, ಈರುಳ್ಳಿ ತಗೋಬಾ ಅಂತ ಹೇಳಿದ್ದಾರೆ. ದೇ ಹ್ಯಾವ್ ಟೋಲ್ಡ್ ಮಿ ಟು ಗೆಟ್ ದ ಆನಿಯನ್ಸ್. ಈರುಳ್ಳಿನ ತಗೋಬರಕ್ಕೆ ಹೇಳಿದ್ದಾರೆ. ನಾನು ವೆಂಡರ್ ಹತ್ರ ಹೇಳ್ತೇನೆ, ತರಕಾರಿ ಮಾರೋನ ಹತ್ರ ಹೇಳ್ತೇನೆ, ಗುರು ತರಕಾರಿ ಬೆಲೆ ಈರುಳ್ಳಿ ಬೆಲೆ ಎಷ್ಟು ಅಂತ. ಅವನು ಹೇಳ್ತಿದ್ದಾನೆ ಕೆ ಜಿಗೆ 50 ರೂಪಾಯಿ ಅಂತ ಕೇಳ್ತಾನೆ. ನೋಡಿ, ಪ್ರತಿ ಕೆ ಜಿಗೆ ಎಷ್ಟು ಅಂತ ಹೇಳ್ತಿದ್ದಾನೆ, 50 ರೂಪಾಯಿ ಪ್ರತಿ ಕೆ ಜಿ ಅಂತ ಹೇಳ್ತಿದ್ದಾನೆ. ನಮ್ಮ ತಾಯಿ ನನಗೆ ಕೊಟ್ಟಿದ್ದಷ್ಟು 500 ರೂಪಾಯಿ. ನಮ್ಮ ತಾಯಿ ನನಗೆ ಕೊಟ್ಟಿದ್ದು 500 ರೂಪಾಯಿ. ಅದರಲ್ಲಿ ನಮ್ಮ ತಾಯಿ ಏನು ಹೇಳಿದ್ದಾರೆ, ನೀನೊಂದು 300 ರೂಪಾಯಿಗೆ ಈರುಳ್ಳಿ ತೊಗೊಂಡ್ರೆ 200 ರೂಪಾಯಿಗೆ ಟೊಮೆಟೊ, ಕೊತ್ತಂಬರಿ ಸೊಪ್ಪು, ಅದು ನುಗ್ಗೆಕಾಯಿ ಗಿಗ್ಗೆಕಾಯಿ ತೊಗೊಬಾ ಅಂತ ಹೇಳಿದ್ದಾರೆ. ಸೊ ಇವನೇನು ಹೇಳ್ತಿದ್ದಾನೆ, 50 ಕೆ ಜಿ, 1 ಕೆ ಜಿಗೆ 50 ರೂಪಾಯಿ ಅಂತ ಹೇಳ್ತಿರೋದ್ರಿಂದ ಏನಾಗುತ್ತೆ, ನನಗೆ 6 ಕೆ ಜಿ ತಗೊಳ್ಳುವಂಥ ಶಕ್ತಿ ಇದೆ ಅಲ್ವಾ. ಬಿಕಾಸ್ 300 ರೂಪಾಯಿ ನಾನು ಈರುಳ್ಳಿಗೆ ಅಂತ ಕೊಟ್ಟರೆ 6 ಕೆ ಜಿ ತಗೊಳ್ಳುವಂಥ ಶಕ್ತಿ ಇದೆ. ಸೊ ವಾಟ್ ಐ ಆಮ್ ಡಿಮಾಂಡಿಂಗ್ ಹಿಮ್, 6 ಕೆ ಜಿ ಡಿಮಾಂಡ್ ಮಾಡ್ತಾ ಇದ್ದೀನಿ, ನನಗೆ 6 ಕೆ ಜಿ ಈರುಳ್ಳಿ ಕೊಡಿ ಅಂತ. ಇದು ಒಂದು ಸಿನಾರಿಯೋ. ಅದೇ ಥರ ಇನ್ನೊಂದು ಪರ್ಸ್ಪೆಕ್ಟಿವಲ್ಲಿ ನೋಡಿ, ನಮ್ಮ ತಾಯಿ ನನಗೆ 500 ರೂಪಾಯೇ ಕೊಟ್ಟಿದ್ದಾರೆ. ನಾನು ತರಕಾರಿ ತರೋಕ್ಕೆ ಅಂಗಡಿಗೆ ಹೋದೆ, ಅಲ್ಲಿ ಕೂಡ ನಂಗೆ ಈರುಳ್ಳಿನೇ ಬೇಕಿತ್ತು, ಆನಿಯನ್ಸ್, ಆಯಿತಾ. ಇವಾಗ 1 ಕೆ ಜಿ ಈರುಳ್ಳಿಗೆ 250 ರೂಪಾಯಿ ಅಂತ ಇಟ್ಕೊಳ್ಳಿ. ಇಷ್ಟು ಬರಲ್ಲ, ಸುಮ್ಮನೆ ಹೇಳ್ತಿರೋದು. 250 ರೂಪಾಯಿ ಪ್ರತಿ ಕೆ ಜಿ ಅಂತ ಇಟ್ಕೊಳ್ಳಿ. ಅವಾಗ ಏನಾಗುತ್ತೆ, ನನ್ನ ಹತ್ರ 300 ರೂಪಾಯಿ ಇದೆ. ಸೊ ನಾನು ಅವನಿಗೆ ಏನು ಹೇಳ್ತೇನೆ, 300 ರೂಪಾಯಿಗೆ ಸರಿ ಹೋಗೋಷ್ಟು ಈರುಳ್ಳಿ ಕೊಡಪ್ಪ ಅಂತ ಕೇಳಿದಾಗ ಅವ್ನು ನನಗೆ 1/4 ಕೆ ಜಿ ಕೊಡ್ಬೋದು. ಆಯಿತಾ, 1/4 ಕೆ ಜಿ ಕೊಡ್ಬೋದು. ಇಲ್ಲೆಷ್ಟು ಬಂತು, 6 ಕೆ ಜಿ ಬಂತು. ಇಲ್ಲೆಷ್ಟು ಬಂತು, 1/4 ಕೆ ಜಿ ಬಂತು. ನೋಡಿ, ನನ್ನ ಡಿಮಾಂಡ್ ಏನಿದೆ ಕಮ್ಮಿ ಆಗುತ್ತೆ. ಯಾವಾಗ ಮೈ ಡಿಮಾಂಡ್ ಡಿಕ್ರೀಸಸ್, ನಮ್ಮ ಡಿಮಾಂಡ್ ನಾವು ಕೇಳೋದು ಡಿಕ್ರೀಸ್ ಆಗುತ್ತೆ. ಯಾವಾಗ ಪ್ರೈಸ್ ಇನ್ಕ್ರೀಸಸ್, ಪ್ರೈಸು ದುಡ್ಡು ಯಾವಾಗ ಮೇಲೆ ಹೋಗುತ್ತೆ ಅಲ್ವಾ. ಸೊ ಒಬ್ಬ ಕಸ್ಟಮರ್ದು ಡಿಮಾಂಡ್ ರೇಟ್ ಕಮ್ಮಿ ಬರುತ್ತೆ. ನಮ್ಮ ತಾಯಿ ಹತ್ರ ಹೋಗಿ ನಾನು 6 ಕೆ ಜಿ ಈರುಳ್ಳಿ ಕೊಟ್ಟಾಗ ನಮ್ಮ ತಾಯಿ ಏನು ಹೇಳ್ತಾರೆ, ನಿಂಗೆ ಇವತ್ತು ಈರುಳ್ಳಿ ಪಕೋಡ ಮಾಡ್ಕೊಡ್ತಾನೆ, 6 ಕೆ ಜಿ ಈರುಳ್ಳಿ ಬಂದಿದೆ ಅಂತ ಹೇಳ್ತಾರೆ. ಅದೇ 1/4 ಕೆ ಜಿನ ನಿಮ್ಮ ಮನೆಗೆ ತಗೊಂಡೋದ್ರೆ ನಿಮ್ಮಮ್ಮ ಏನು ಹೇಳ್ತಾರೆ, ಮುಂದಿನ ಸಲದಿಂದ ಈರುಳ್ಳಿ ತರಕ್ಕೆ ಹೋಗಬೇಡ, ತುಂಬ ದರ ಜಾಸ್ತಿ ಆಗಿದೆ, ನೆಕ್ಸ್ಟ್ ಟೈಮ್ ಆಲೂಗೆಡ್ಡೆ ಮತ್ತು ಟೊಮೆಟೊ ತಗೋಬ, ಬೇರೆ ಏನಾದ್ರು ತಿನ್ನೋಣ, ಇದು ನಮಗಲ್ಲ, ಇದು ಶ್ರೀಮಂತರಿಗೆ ಅಂತ ಹೇಳ್ಬಿಡ್ತಾರೆ. ಸೊ ಏನಾಗುತ್ತೆ, ಎಕಾನಮಿಯಲ್ಲಿ ಯಾವಾಗ ದುಡ್ಡು ಬರುತ್ತೆ ಅಲ್ವಾ, ಡಿಮಾಂಡ್ ಆ್ಯಂಡ್ ಸಪ್ಲೈ ಚೇಂಜ್ ಆಗುತ್ತೆ. ಒಬ್ಬ ಕಸ್ಟಮರ್ ಪರ್ಸ್ಪೆಕ್ಟಿವಲ್ಲಿ ನೋಡಿ, ಒಬ್ಬ ಗ್ರಾಹಕನ ಪರ್ಸ್ಪೆಕ್ಟಿವಲ್ಲಿ ಕಸ್ಟಮರ್ ನೋಡಿ, ಒಬ್ಬ ಗ್ರಾಹಕನ ಪರ್ಸ್ಪೆಕ್ಟಿವಲ್ಲಿ ನೀವು ನೋಡೋದಾದರೆ, ಯಾವಾಗ ಒಂದು ವಸ್ತು ಅಂದರೆ ಪ್ರಾಡಕ್ಟ್ ಅಂತ ಇಟ್ಕೊಳ್ಳೋಣ ಈಗ ಸದ್ಯಕ್ಕೆ, ಯಾವಾಗ ವಸ್ತುವಿನ ರೇಟ್ ಪ್ರೈಸ್ ಕಮ್ಮಿ ಇರುತ್ತಲ್ವಾ, ಅವನು ಡಿಮಾಂಡ್ ಜಾಸ್ತಿ ಇರುತ್ತೆ, ನನಗೆ ಇನ್ನೂ ಬೇಕು ಅಂತ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ 100 ರೂಪಾಯಿ ಇದೆ, 1000 ರೂಪಾಯಿ ಇದೆ, ನೀವು ಬಟ್ಟೆ ತೊಗೊಳಕ್ಕೆ ಹೋಗ್ತೀರಾ, ಬಟ್ಟೆ ಬೆಲೆ 100 ರೂಪಾಯಿ, ನೀವೇನು ಮಾಡ್ತೀರಾ, 10 ಬಟ್ಟೆ ತೊಗೊಬರ್ತೀರಾ. ಅದೇ ಥರ ಯಾವಾಗ ಒಂದು ವಸ್ತುವಿನ ಬೆಲೆ ಜಾಸ್ತಿ ಇರುತ್ತೋ ಆವಾಗ ನಿಮ್ಮ ಡಿಮಾಂಡ್ ಕಮ್ಮಿ ಆಗುತ್ತೆ. ಅಂದರೆ ಈಗ ಪೀಟರ್ ಇಂಗ್ಲೆಂಡ್ ಅಂಗಡಿಗೆ ಹೋದರೆ 1,500 ರೂಪಾಯಿ ಶರ್ಟ್ಗಳಲ್ವಾ. ಸೊ ನೀವೇನು ಮಾಡ್ತೀರಾ, 10-15 ಬಟ್ಟೆ ತೊಗೊಳ್ಳಲ್ಲ, ಯಾವುದಾದ್ರು ಒಂದು ಬಟ್ಟೆ ತೊಗೊಬಂದು ಅದನ್ನ ಶೋಕೇಸಲ್ಲಿ ಇಟ್ಬಿಡ್ತೀರಾ. ವೆನ್ ಪ್ರೈಸ್ ಇನ್ಕ್ರೀಸಸ್, ಡಿಮಾಂಡ್ ಡಿಕ್ರೀಸಸ್. ಅವಾಗ ಏನಾಗುತ್ತೆ, ಒಬ್ಬ ಕಸ್ಟಮರ್ ಪರ್ಸ್ಪೆಕ್ಟಿವಲ್ಲಿ, ಒಬ್ಬ ಗ್ರಾಹಕನ ಪರ್ಸ್ಪೆಕ್ಟಿವಲ್ಲಿ ನೀವೇನು ನೋಡ್ತೀರಾ, ಯಾವ ಪ್ರಾಡಕ್ಟಿನ ಪ್ರೈಸ್ ಕಮ್ಮಿ ಇದೆಯೋ ಅದನ್ನು ನೀವು ತುಂಬ ಜಾಸ್ತಿ ಡಿಮಾಂಡ್ ಮಾಡ್ತೀರಾ ಅಲ್ವಾ. ಇಷ್ಟೇ. ಸೊ ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ ದ ಡಿಮಾಂಡ್? ಒಬ್ಬ ಗ್ರಾಹಕ ಒಂದು ವಸ್ತುನ ಡಿಮಾಂಡ್ ಮಾಡ್ತಾ ಇದ್ದಾನೆ ಅಂದರೆ ಅದ್ರ ಪ್ರೈಸ್ ಕಮ್ಮಿ ಇರಬೇಕು. ಜಾಸ್ತಿ ಬೆಲೆ ಇದ್ದರೆ ಅವ್ನ ಡಿಮಾಂಡ್ ತುಂಬ ಕಮ್ಮಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಮರ್ಸಿಡೀಸ್ ಬೆನ್ಸ್ ಇರಲಿ, ನೀವು ರೋಲ್ಸ್ ರಾಯ್ಸ್ ಕಾರ್ಸ್ ನೋಡೋದಾದ್ರೆ ತುಂಬ ಕಮ್ಮಿ ಇದೆ ರೋಲ್ಸ್ ರಾಯ್ಸ್ ಕಾರ್ಸ್, ಯಾಕಂದರೆ ತುಂಬ ಹೈ ಪ್ರೈಸ್. ಸೊ ಏನಾಗುತ್ತೆ, ಕಸ್ಟಮರ್ದು ಡಿಮಾಂಡ್ ಕಮ್ಮಿ ಆಗ್ತಾ ಹೋಗುತ್ತೆ. ಬಿಕಾಸ್ ಅಷ್ಟು ದೊಡ್ಡ ಕಾರ್ನ ತೊಗೊಳಕ್ಕೂ ತುಂಬ ಜನರದ್ದು ದುಡ್ಡಿರಲ್ಲ, ತೊಗೊಂಡವ್ರಿಗೆ ಮೇಂಟೈನ್ ಮಾಡೋಕ್ಕೂ ಆಗಲ್ಲ. ಅರ್ಥ ಆಗ್ತಿದೆಯಾ? ಅದೇ ನೀವು ಹೀರೋ ಹೋಂಡಾ ಬೈಕ್ಸ್ನ ನೋಡೋದಾದರೆ ಭಾರತದಲ್ಲಿ ಪ್ರತಿಯೊಬ್ಬನ ಹತ್ರ ಒಂದು ಬೈಕ್ ಇದ್ದೇ ಇರುತ್ತೆ. ಬಿಕಾಸ್ ದ ಪ್ರೈಸ್ ಈಸ್ ವೆರಿ ಲೆಸ್. ಯಾವಾಗ ಪ್ರೈಸ್ ಕಮ್ಮಿ ಇರುತ್ತೋ ಕಸ್ಟಮರ್ಸ್ದು ಡಿಮಾಂಡ್ ಜಾಸ್ತಿ ಆಗುತ್ತೆ. ಇದೇ ಲಾಜಿಕ್ನ ನೀವು ಸಿಂಪಲಾಗಿ ಅಪ್ಲೈ ಮಾಡೋದಾದರೆ, 5 ಸ್ಟಾರ್ ಹೋಟೆಲಲ್ಲಿ ನಡೆಯುವಂಥ ಬಿಸ್ನೆಸ್ ಇರುತ್ತೆ ಅಲ್ವಾ, ಅಲ್ಲಿ ಡಿಮಾಂಡ್ ತುಂಬ ಕಮ್ಮಿ 5 ಸ್ಟಾರ್ ಫುಡ್ಗೆ. ಬಿಕಾಸ್ ಪ್ರತಿಯೊಬ್ಬರು 5 ಸ್ಟಾರ್ ಹೋಟೆಲಲ್ಲಿ ತಿನ್ನೋಕ್ಕಾಗಲ್ಲ. ಅದೇ ನೀವು ರೋಡ್ ಸೈಡ್ ಟೀ ಅಂಗಡಿ ಹತ್ರ ಹೋಗಿ ಯಾವಾಗಲೂ ಜನ ಇರ್ತಾರೆ, ಬಿಕಾಸ್ ಪ್ರೈಸ್ ಕಮ್ಮಿ ಇರೋದ್ರಿಂದ ಡಿಮಾಂಡ್ ಜಾಸ್ತಿ ಇರುತ್ತೆ. ಇದು ಒಂದು ಏನು ಸಿಂಪಲ್ ಲಾಜಿಕ್, ಫಸ್ಟ್ ನೆನ್ಪಿಟ್ಕೊಳ್ಳಿ. ಪ್ರೈಸ್ ಜಾಸ್ತಿ ಆಗ್ತಾ ಹೋದರೆ ಡಿಮಾಂಡ್ ಕಮ್ಮಿ ಆಗ್ತಾ ಹೋಗುತ್ತೆ. ಡಿಮಾಂಡ್ ಜಾಸ್ತಿ ಆಗ್ತಾ ಹೋಗ್ತಿದೆ ಅಂದರೆ ಪ್ರೈಸ್ ಕಮ್ಮಿ ಆಗ್ತಿದೆ ಅಂತ ಅರ್ಥ. ಸದ್ಯಕ್ಕೆ ಇದುವರೆಗೂ ಏನು ಫ್ಯಾಕ್ಟರ್ಸ್ ಇಲ್ಲಿ ಆ್ಯಡ್ ಆಗಿಲ್ಲ, ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದು ಕಸ್ಟಮರ್ ಪರ್ಸ್ಪೆಕ್ಟಿವಲ್ಲಿ. ಓಕೆ, ದಿಸ್ ಇಸ್ ಜಸ್ಟ್ ಕಸ್ಟಮರ್ ಪರ್ಸ್ಪೆಕ್ಟಿವ್. ನಾನು ಇನ್ನು ಸೆಲ್ಲರ್ ಪರ್ಸ್ಪೆಕ್ಟಿವಲ್ಲಿ ಮಾತಾಡ್ತಿಲ್ಲ, ನಾನೊಬ್ಬ ಗ್ರಾಹಕನ ಪರ್ಸ್ಪೆಕ್ಟಿವಲ್ಲಿ ಮಾತಾಡ್ತಾ ಇದ್ದೇನೆ. ಪ್ರೈಸ್ ಜಾಸ್ತಿ ಆದರೆ ನಾನು ಕಮ್ಮಿ ಖರೀದಿಸ್ತೇನೆ, ಡಿಮಾಂಡ್ ಜಾಸ್ತಿ ಇದೆ ನನ್ನ ಕಡೆಯಿಂದ, ಅದರ ಅರ್ಥ ಏನು, ಆ ವಸ್ತುವಿನ ಬೆಲೆ ಕಮ್ಮಿ ಇದೆ ಅಂತ. ಇವಾಗ ನಾವು ಸೆಲ್ಲರ್ ಪರ್ಸ್ಪೆಕ್ಟಿವಲ್ಲಿ ನೋಡೋಣ.
ಸೆಲ್ಲರ್ ಏನು ಅಂದ್ಕೊಳ್ತಾನೆ, ಮಾರಾಟ ಮಾಡೋನು ಏನು ಅಂದ್ಕೊಳ್ತಾನೆ ಅಂದರೆ, ಸಿಂಪಲಾಗಿ ಹೇಳ್ತಾನೆ, ಈ ವರ್ಷ ಸೆಲ್ಲರ್ ಪರ್ಸ್ಪೆಕ್ಟಿವಲ್ಲಿ ಒಬ್ಬ ರೈತ ಇದ್ದ, ಅವನು 500 kg ಟೊಮ್ಯಾಟೊಗಳನ್ನ ಬೆಳೆದಿದ್ದ. ರೈತನ ಪರ್ಸ್ಪೆಕ್ಟಿವಲ್ಲಿ ಹೇಳ್ತಾ ಇದ್ದಾನೆ, 500 kg ಟೊಮ್ಯಾಟೊಗಳನ್ನ ಬೆಳೆದಿದ್ದ. ಸರ್ಕಾರದಿಂದ ತುಂಬ ಒಳ್ಳೆ ಡಿಮಾಂಡ್ ಬಂತು, ಕೆ ಜಿಗೆ 50 ರೂಪಾಯಿ ಕೊಟ್ಟರು. ಓಕೆ, ಕೆ ಜಿಗೆ 50 ರೂಪಾಯಿ ಕೊಟ್ಟಿದ್ದಾರೆ. ಸೊ ಇದರಿಂದ ಏನಾಯಿತು, ಅವನ್ನೆಲ್ಲ ಟೊಮೆಟೊಗಳನ್ನ ಮಾರಿ ಕೂಡ ಅವನಿಗೆ ಎಷ್ಟು ಬರುತ್ತೆ, 25,000 ಬಂತಂತ ಇಟ್ಕೊಳ್ಳಿ, 25,000 ಬಂತಂತ ಇಟ್ಕೊಳ್ಳಿ, ಎಕ್ಸಾಂಪಲ್ ಅಷ್ಟೇ, 25,000 ಬಂತಂತ ಇಟ್ಕೊಳ್ಳಿ. ಅವನು ಖರ್ಚು ಮಾಡಿದ್ದು ಈ ಉತ್ಪನ್ನ ಮಾಡೋಕ್ಕೆ ಅವನೊಂದು 15,000 ಖರ್ಚು ಮಾಡಿದ್ದಂತ ಇಟ್ಕೊಳ್ಳಿ, 15,000 ಖರ್ಚು ಮಾಡಿದಂತ ಇಟ್ಕೊಳ್ಳಿ. 25,000 ರೂಪಾಯಿ ಬಂದಿದ್ದರಿಂದ ಅವನಿಗೆ 10,000 ರೂಪಾಯಿ ಲಾಭ ಆಯ್ತಲ್ವಾ, ಅವನಿಗೆ 10,000 ರೂಪಾಯಿ ಲಾಭ ಆಯ್ತಲ್ವಾ. ಇದರಿಂದ ಅವನು ಏನು ಅಂದ್ಕೊಳ್ತಾನೆ, ಟೊಮೆಟೊ ಬೆಳೆದ್ರೆ ಲಾಭ ಚೆನ್ನಾಗಿದೆ ಅಂತ ಅಂದ್ಕೊಂಡು ಮುಂದಿನ ವರ್ಷ ಕೂಡ ಅವ್ನು ಟೊಮೆಟೊ ಹಾಕಕ್ಕೆ ಹೋಗ್ತಾನೆ. ಲಾಭ ಚೆನ್ನಾಗಿದ್ರೆ ಒಬ್ಬ ಸೆಲ್ಲರ್ ಪರ್ಸ್ಪೆಕ್ಟಿವಲ್ಲಿ, ಬಿಸ್ನೆಸ್ ಮ್ಯಾನ್ ಪರ್ಸ್ಪೆಕ್ಟಿವಲ್ಲಿ ಒಂದು ಪ್ರಾಡಕ್ಟ್ ಜಾಸ್ತಿ ಸೆಲ್ ಆಗ್ತಿದೆ ಅಂದರೆ ಅವನು ಮತ್ತೆ ಅದನ್ನು ಉತ್ಪನ್ನ ಮಾಡ್ತಾನೆ. ಪರ್ಸ್ಪೆಕ್ಟಿವ್ 2ಗೆ ಬನ್ನಿ. ಇವಾಗ ಅದೇ ವ್ಯಕ್ತಿ 500 kg ಟೊಮೆಟೊ ಬೆಳೆದಿದ್ದ, ಸರ್ಕಾರದ ಕಡೆಯಿಂದ ಸರಿಯಾದ ರೆಸ್ಪಾನ್ಸ್ ಬರಲಿಲ್ಲ. ಈ ಟಿ ವಿಯಲ್ಲಿ ನೋಡ್ತಿರ್ತೀರಾ, ಕೆ ಜಿಗೆ 2 ರೂಪಾಯಿ ಅಂತ ಇಟ್ಕೊಳ್ಳಿ, 2 kg ಬಂದುಬಿಡ್ತಂತ ಇಟ್ಕೊಳ್ಳಿ. ಜಸ್ಟ್ ಹೇಳ್ತಾ ಇರೋದು 2 kg ಬಂತು ಬೆಲೆ ಅಂತ. ಇವಾಗ ಅವನಿಗೆ ಎಷ್ಟು ಬಂತು, 1,000 ರೂಪಾಯಿ ಬರುತ್ತೆ ಅಷ್ಟೇ. ನೋಡಿ, 1,000 ರೂಪಾಯಿ ಬಂತು. ಅವ್ನು ಮಾಡಿದ ಖರ್ಚು ಎಷ್ಟು, 15,000 ಖರ್ಚು ಮಾಡಿದ ಅಂತ ಹೇಳ್ದೆ ಅಲ್ವಾ. ಸೊ ಇದರಿಂದ ಏನಾಯಿತು, ಅವನಿಗೆ 14,000 ರೂಪಾಯಿ ನಷ್ಟ ಆಗುತ್ತೆ. ನೋಡಿ, 14,000 ರೂಪಾಯಿ ನಷ್ಟ ಆಗುತ್ತೆ ಅವನಿಗೆ. ಇಂಥ ಟೈಮಲ್ಲಿ ಏನಾಗುತ್ತೆ, ಅವನು ಪ್ರೊಡಕ್ಷನ್ನ ಕಮ್ಮಿ ಮಾಡಿ ಮುಂದಿನ ಸಲ ಅವ್ನು ಟೊಮೆಟೊ ಹಾಕೋದೇ ಇಲ್ಲ. ಬಿಕಾಸ್ 14,000 ರೂಪಾಯಿ ಲಾಸ್ ಆಯಿತು ಅನ್ನೋ ಕಾರಣಕ್ಕೆ ಅವನು ಬೇರೆ ಅಂಥ ವಸ್ತುಗಳನ್ನ ನೋಡೋಕೆ ಹೋಗ್ತಾನೆ. ಸೊ 2 ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಅರ್ಥ ಆಯ್ತಾ. ಕಸ್ಟಮರ್ ಒಂದು ವಸ್ತುನ ತಗೋಬೇಕಾದ್ರೆ ದರ ಕಮ್ಮಿ ಆಗಬೇಕಂತ ಆಸೆ ಪಡ್ತಾನೆ. ಕಸ್ಟಮರ್ ಒಂದು ವಸ್ತುನ ಖರೀದಿಸಬೇಕಾದ್ರೆ ದರ ಕಮ್ಮಿ ಆಗಬೇಕಂತ ಆಸೆ ಪಡ್ತಾನೆ. ಅದೇ ಥರ ಒಬ್ಬ ಮಾರಾಟಗಾರ ತನ್ನ ವಸ್ತುನ ಮಾರಬೇಕಾದ್ರೆ ದರ ಜಾಸ್ತಿ ಆಗಲಿ ಅಂತ ಆಸೆ ಪಡ್ತಾನೆ. ದಿಸ್ ಈಸ್ ದ ಲಾ ಆಫ್ ಎಕಾನಮಿ, ದಿಸ್ ಈಸ್ ದ ಲಾ ಆಫ್ ಡಿಮಾಂಡ್ ಆ್ಯಂಡ್ ಸಪ್ಲೈ. ಇದೇ ನ್ಯಾಯ, ಇದೇ ಒಂದು ರೂಲ್, ನಿಯಮ. ಏನು, ಒಬ್ಬ ಗ್ರಾಹಕನ ಪರ್ಸ್ಪೆಕ್ಟಿವಲ್ಲಿ ಒಂದು ವಸ್ತುವಿನ ಬೆಲೆ ಕಮ್ಮಿ ಆದರೆ ಅವನು ಜಾಸ್ತಿ ಆಸೆ ಪಡ್ತಾನೆ. ಅದೇ ಥರ ರಿವರ್ಸ್ ತಗೊಳ್ಳಿ, ಒಬ್ಬ ಮಾರಾಟಗಾರನ ಪರ್ಸ್ಪೆಕ್ಟಿವಲ್ಲಿ ಬೆಲೆ ಜಾಸ್ತಿ ಆದರೆ ಅವ್ನು ಮಾರೋಕ್ಕೆ ತುಂಬ ಜಾಸ್ತಿ ಇಷ್ಟಪಡ್ತಾನೆ. ಸೊ ಇವಾಗ ಏನಾಗುತ್ತೆ, ದೇರ್ ಶುಡ್ ಬಿ ಅ ಬ್ಯಾಲೆನ್ಸ್ ಇರಬೇಕು. ಇವಾಗ ಒಂದು ಬ್ಯಾಲೆನ್ಸ್ ಇರಲೇಬೇಕಾಗತ್ತೆ. ತುಂಬ ಬೆಲೆ ಕಮ್ಮಿ ಆದರೆ ಮಾರಾಟಗಾರನಿಗೆ ನಷ್ಟ, ತುಂಬ ಬೆಲೆ ಜಾಸ್ತಿ ಆದರೆ ಗ್ರಾಹಕನಿಗೆ ನಷ್ಟ. ಸೊ ದೇರ್ ಶುಡ್ ಬಿ ಅ ಬ್ಯಾಲೆನ್ಸ್. ಆ ಬ್ಯಾಲೆನ್ಸ್ನ ನಾವು ಮಾರ್ಕೆಟ್ ಪ್ರೈಸ್ ಅಂತ ಕರಿತೇವೆ. ಇವಾಗ ಒಂದು ಹೊಸ ವ್ಯಾಲ್ಯೂ ಬರುತ್ತೆ, ದಟ್ ಈಸ್ ಮಾರ್ಕೆಟ್ ಪ್ರೈಸ್. ನ್ಯಾಯ ಬೆಲೆ ಅಂತ ಏನು ಕರಿತೀರ. ಮಾರ್ಕೆಟ್ ಪ್ರೈಸ್ ಅಂದರೆ ಏನು, ಮಾರ್ಕೆಟಲ್ಲಿ ಪ್ರತಿ ವಸ್ತುಗೆ ಸರ್ಕಾರ ಒಂದು ರೇಟ್ನ ಫಿಕ್ಸ್ ಮಾಡುತ್ತೆ. ದಿಸ್ ಇಸ್ ಕಾಲ್ಡ್ ಎಸ್ ಮಾರ್ಕೆಟ್ ಪ್ರೈಸ್ ಅಷ್ಟೇ. ಸಿಂಪಲ್ ಕಾನ್ಸೆಪ್ಟ್. ಮಾರ್ಕೆಟ್ ಪ್ರೈಸ್ ಅಂದ್ರೇನು, ಸರ್ಕಾರ ಪ್ರತಿಯೊಂದು ವಸ್ತುಗೆ ಮಾರ್ಕೆಟಲ್ಲಿ ಒಂದು ಪ್ರೈಸ್ನ ಫಿಕ್ಸ್ ಮಾಡುತ್ತೆ, ಅದನ್ನ ನಾವು ಮಾರ್ಕೆಟ್ ಪ್ರೈಸ್ ಅಂತೆ. ಮಾರುಕಟ್ಟೆ ಬೆಲೆ ಅಂತ ಏನು ಕರಿತೀರಲ್ವಾ, ನ್ಯಾಯ ಬೆಲೆ, ಮಾರುಕಟ್ಟೆ ಬೆಲೆ ಅಷ್ಟೇ. ಇದಕ್ಕೇನು ಎಕ್ಸ್ಪ್ಲನೇಷನ್ ಇಲ್ಲ. ಸೊ ಮಾರ್ಕೆಟ್ ಪ್ರೈಸ್ ಚೆನ್ನಾಗಿದ್ದರೆ ಕಸ್ಟಮರ್ ಕೂಡ ಸಂತೋಷವಾಗಿರ್ತಾನೆ, ಸೆಲ್ಲರ್ ಕೂಡ ಸಂತೋಷವಾಗಿರ್ತಾನೆ. ಮಾರ್ಕೆಟ್ ಪ್ರೈಸ್ ಜಾಸ್ತಿ ಆದರೆ ಏನಾಗುತ್ತೆ, ತುಂಬ ಜಾಸ್ತಿ ಆದರೆ ಏನಾಗುತ್ತೆ, ಗ್ರಾಹಕ ಬೈ ಮಾಡಲ್ಲ, ಸೆಲ್ಲರ್ಗೆ ಲಾಸ್ ಆಗುತ್ತೆ. ನಾವು ಬೈ ಮಾಡದೇ ಇದ್ದರೆ ಸೆಲ್ಲರ್ಗೆ ಲಾಸ್ ಆಗುತ್ತೆ. ಅದೇ ಥರ ತುಂಬ ಬೆಲೆ ಕಮ್ಮಿ ಹೋದರೆ ಪ್ರತಿಯೊಬ್ಬ ಗ್ರಾಹಕ ಬೈ ಮಾಡಿದ್ರು ಕೂಡ ಸೆಲ್ಲರ್ಗೆ ಪ್ರಾಫಿಟ್ ಮಾಡೋಕ್ಕಾಗಲ್ಲ. ಸೊ ದಿಸ್ ಇಸ್ ದ ಲಾ ಆಫ್ ಎಕಾನಮಿ. ಇದು ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ಇದು ಜಸ್ಟ್ ನಿಮ್ಗೆ ಅರ್ಥ ಆಗೋಕ್ಕೋಸ್ಕರ, ಇದರಲ್ಲಿ ಜಾಸ್ತಿ ಏನು ಕಾನ್ಸೆಪ್ಟ್ಸ್ ಇಲ್ಲ ಆಯಿತಾ. ಮಾರ್ಕೆಟ್ ಮೆಕ್ಯಾನಿಸಮ್ ಎಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ಮಾರ್ಕೆಟ್ ಇದೇ ಥರ ವರ್ಕ್ ಆಗುತ್ತೆ. ಸೊ ಇವಾಗ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಇದು ಬೇಸಿಕ್ಸು, ಇದೆಲ್ಲ UPSCಯಲ್ಲಿ ಯಾವನು ಕೇಳಲ್ಲ, ಇದು ನಿಮ್ಗೆ ಅರ್ಥ ಆಗಲಿ ಅಂತ ಮಾರ್ಕೆಟ್ ಹೆಂಗೆ ಹೋಗುತ್ತೆ ಅಂತ. ಸೊ ಮ್ಯಾಕ್ರೋ ಎಕನಾಮಿಕ್ಸಲ್ಲಿ ಫಸ್ಟ್ ಬರೋ ಇಂಪಾರ್ಟೆಂಟ್ ಚಾಪ್ಟರ್ UPSCಗೋಸ್ಕರ ಈಸ್ ನ್ಯಾಷನಲ್ ಇನ್ಕಮ್, ಭಾರತದ ಆದಾಯ, ನ್ಯಾಷನಲ್ ಇನ್ಕಮ್ ಆಯಿತಾ. ಸೊ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆ್ಯಂಡ್ ಹೈಲಿ ಡಿಮಾಂಡೆಡ್ ಎಕನಾಮಿಕ್ಸಲ್ಲಿ ಬರುವಂಥ UPSCಯಲ್ಲಿ ಬರುವಂಥ ಚಾಪ್ಟರ್ ನ್ಯಾಷನಲ್ ಇನ್ಕಮ್. ಸೊ ನಾವು ನ್ಯಾಷನಲ್ ಇನ್ಕಮ್ ಬಗ್ಗೆ ಕಲಿಬೇಕು. ನ್ಯಾಷನಲ್ ಇನ್ಕಮಲ್ಲಿ ಎಸ್ಪೆಷಲಿ ಆಗಿ ನಾವು GDP GNP ಬಗ್ಗೆ ಕಲಿತೇವೆ. GDP ಮತ್ತು GNP ಬಗ್ಗೆ ಕಲಿತಾ ಹೋಗ್ತೇವೆ. ಇದನ್ನು ನಾನು ಇವತ್ತು ಸ್ಟಾರ್ಟ್ ಮಾಡಲ್ಲ, ನಾಳೆ ಸ್ಟಾರ್ಟ್ ಮಾಡ್ತೇನೆ. ಬಟ್ ಐ ಹ್ಯಾವ್ ಟು ಡಿಸ್ಕಸ್ ಸಮ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಕೆಲವೊಂದು ಕಾನ್ಸೆಪ್ಟ್ಸ್ನ ನಾನು ಡಿಸ್ಕಸ್ ಮಾಡ್ತಾ ಹೋಗಬೇಕು. ಸೊ ಫಸ್ಟ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಭಾರತದಲ್ಲಿ ಒಟ್ಟು 4 ಥರ ಸೆಕ್ಟರ್ಸ್ ಬರುತ್ತೆ. 4 ಸೆಕ್ಟರ್ಸ್ ಇದೆ ಎಕಾನಮಿಯಲ್ಲಿ. ಭಾರತದಲ್ಲಿ ಒಟ್ಟು 4 ಸೆಕ್ಟರ್ಸ್ ಇದೆ ಆ್ಯಂಡ್ 4 ಫ್ಯಾಕ್ಟರ್ಸ್ ಇದೆ. 4 ಸೆಕ್ಟರ್ಸ್ ಆಫ್ ಎಕಾನಮಿ ಆ್ಯಂಡ್ 4 ಫ್ಯಾಕ್ಟರ್ಸ್ ಆಫ್ ಎಕಾನಮಿ. ಮತ್ತೆ ಹೇಳ್ತಾ ಇದ್ದೇನೆ, 4 ಸೆಕ್ಟರ್ಸ್ ಆಫ್ ಎಕಾನಮಿ ಇದೆ ಮತ್ತು 4 ಫ್ಯಾಕ್ಟರ್ಸ್ ಆಫ್ ಎಕಾನಮಿ ಇದೆ. ಫಸ್ಟ್ 4 ಸೆಕ್ಟರ್ಸ್ ಬಗ್ಗೆ ಮಾತಾಡೋಣ. ಸೆಕ್ಟರ್ಸ್ ಅಂದರೆ ಪ್ರೊಡ್ಯೂಸ್ ಮಾಡುವಂಥದ್ದು, ದ ಒನ್ ಹೂ ಹೆಲ್ಪ್ ಇನ್ ಪ್ರೊಡಕ್ಷನ್, ದ ಒನ್
ಹೂ ಹೆಲ್ಪ್ ಇನ್ ಪ್ರೊಡಕ್ಷನ್ ಆರ್ ಪ್ರೊಡಕ್ಷನ್ ಅಥವಾ ಕನ್ಸಂಪ್ಷನ್. ದ ಒನ್ ಹೂ ಹೆಲ್ಪ್ ಇನ್ ಪ್ರೊಡಕ್ಷನ್ ಆ್ಯಂಡ್ ದ ಒನ್ ಹೂ ಹೆಲ್ಪ್ಸ್ ಇನ್ ಕನ್ಸಂಪ್ಷನ್. ಫಸ್ಟ್ ಪ್ರೊಡಕ್ಷನ್ ಆ್ಯಂಡ್ ಕನ್ಸಂಪ್ಷನ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ಅದಕ್ಕಿಂತ ಮೊದಲು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಫಸ್ಟ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂದರೆ ಏನು, ವಾಟ್ ಆರ್ ಗೂಡ್ಸ್ ಆ್ಯಂಡ್ ವಾಟ್ ಆರ್ ಸರ್ವಿಸಸ್. ವೆರಿ ಗುಡ್. ಫಸ್ಟ್ ಇದ್ರ ಬಗ್ಗೆ ಮಾತಾಡ್ಬೇಡೋಣ, ಅದ್ರ ಬಗ್ಗೆ ಆಮೇಲೆ ಬರೋಣ. ನೋಡಿ, ಗೂಡ್ಸ್ ಅಂದರೆ ಏನು, ಸರ್ವಿಸಸ್ ಅಂದರೆ ಏನು. ಗೂಡ್ಸ್ ಅಂದರೆ ನೀವು ಖರೀದಿಸುವಂಥ ವಸ್ತುಗಳು, ಆಬ್ಜೆಕ್ಟ್ಸ್ ದಟ್ ಯು ಬೈ ಆರ್ ಗೂಡ್ಸ್. ನೀವು ಏನಾದರೂ ಖರೀದಿಸಿದರೆ ನಿಮ್ಮ ಕೈಗೆ ಆ ವಸ್ತು ಬಂದು ನಿಂತ್ಕೊಂಡ್ರೆ ಅದನ್ನು ನಾವು ಗೂಡ್ಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಕಾರ್ ತಗೊಳ್ಳಿ. ನೀವು ಕಾರ್ ಅಂಗಡಿಗೆ ಹೋದ್ರಿ, ಕಾರ್ ಪರ್ಚೇಸ್ ಮಾಡಿದ್ರಿ, ಅವ್ರು ಕಾರ್ ನಿಮಗೆ ಕೊಟ್ಟರು, ಇಟ್ಸ್ ಅ ಗೂಡ್ಸ್. ನೀವು ಬುಕ್ ಅಂಗಡಿಗೆ ಹೋದ್ರಿ, ನೀವು ಬುಕ್ಸ್ನ ಪರ್ಚೇಸ್ ಮಾಡಿದ್ರಿ, ಬುಕ್ ಅವ್ನು ನಿಮ್ಮ ಕೈ ಕೊಟ್ಟ, ಇಟ್ಸ್ ಅ ಗೂಡ್. ನೀವು ಚಿಕನ್ ಅಂಗಡಿಗೆ ಹೋದ್ರಿ, 1 kg ಚಿಕನ್ ಕೇಳಿದ್ರಿ, ಅವ್ನು ನಿಮಗೆ 1 kg ಚಿಕನ್ ಕೊಟ್ಟ, ಇಟ್ಸ್ ಅ ಗೂಡ್ಸ್. ನೀವು ಪಿಲ್ಲೋ ತೊಗೊಳಕ್ಕೆ ಹೋದ್ರಿ, ದಿಂಬು ತೊಗೊಳಕ್ಕೆ ಹೋದ್ರಿ, ನೀವು ದಿಂಬು ಕೇಳಿದ್ರಿ, ಅವ್ನು ನಿಮಗೆ ದಿಂಬು ಕೊಟ್ಟ, ಇಟ್ಸ್ ಅ ಗೂಡ್ಸ್. ಅದಾದಮೇಲೆ ನೀವು ಮೊಬೈಲ್ ಅಂಗಡಿಗೆ ಹೋದ್ರಿ, ನಿಮ್ಗೆ ಮೊಬೈಲ್ ತೊಗೋಬೇಕಿತ್ತು, ಅವ್ನು ನಿಮ್ಗೆ ಒಂದು ಮೊಬೈಲ್ ಕೊಟ್ಟ, ದಟ್ ಈಸ್ ಆಲ್ಸೋ ಅ ಗೂಡ್ಸ್. ಗೂಡ್ಸ್ ಅಂದ್ರೇನು, ಈ ಪ್ರಪಂಚದಲ್ಲಿ ನಿಮ್ಗದು ನೀವು ಕಂಡ್ರೆ, ಇಫ್ ಯು ಕ್ಯಾನ್ ಕ್ಯಾಚ್ ಸಮಥಿಂಗ್, ಇಫ್ ಯು ಬೈ ಸಮಥಿಂಗ್, ದಟ್ ಈಸ್ ಅ ಗೂಡ್ಸ್. ಪ್ರತಿಯೊಂದು ವಸ್ತುನು ಈ ಪ್ರಪಂಚದಲ್ಲಿ ನೀವು ಏನು ಖರೀದಿಸ್ತೀರಲ್ವಾ, ಅದು ನಿಮಗೆ ಬಂದು ಸೇರಿದರೆ, ಫಿಸಿಕಲ್ ಆಗಿ ಬಂದು ಸೇರಿದರೆ ಅದನ್ನ ನಾವು ಗೂಡ್ಸ್ ಅಂತ ಕರಿತೇವೆ. ನಿಮ್ಮ ಸುತ್ತಮುತ್ತ ಇರುವಂಥ ಪ್ರತಿಯೊಂದು ವಸ್ತು ಆಗಿದೆ ಅಲ್ವಾ, ಅದು ನಿಮ್ಮ ಗೂಡ್ಸ್. ಆಯಿತಾ, ಗೂಡ್ಸ್. ಇವಾಗ ಸರ್ವಿಸಸ್ ಅಂದರೆ ಏನು, ಸರ್ವಿಸಸ್ ಅಂದರೆ ಸೇವೆಗಳು ಆಯಿತಾ. ಇದು ನಿಮಗೆ ಸಿಗಲ್ಲ. ಫಾರ್ ಎಕ್ಸಾಂಪಲ್, ನೀವು ಓಲಾದಲ್ಲಿ ಹೋದ್ರಿ, ಓಲಾ ಕಾರ್ಸಲ್ಲಿ ಹೋದ್ರಿ, ನಿಮಗೆ ಒಂದು ಲೊಕೇಶನಿಂದ ಇನ್ನೊಂದು ಲೊಕೇಶನ್ಗೆ ಹೋಗಬೇಕಿತ್ತು. ಓಲಾ ಕಾರ್ ಬುಕ್ ಮಾಡಿದ್ರಿ, ಇಲ್ಲಿ ಹತ್ತಿದ್ರಿ, ಇಲ್ಲಿ ಇಳಿದ ಮೇಲೆ ಏನಾಯಿತು, ನೀವು ನಿಮ್ಮ ಲೊಕೇಶನ್ನ ಮುಟ್ತೀರಾ, ಬಟ್ ಆ ಕಾರ್ ನಿಮ್ದಾಗಲ್ಲ. ಆ ಕಾರ್ ಇತ್ತಲ್ವ, ಓಲಾ ಕಾರ್, ಅದು ಹೊರಟೋಗುತ್ತೆ. ಕಾರ್ಗೆ ನಿಮಗೆ ಯಾವುದೇ ರೀತಿ ಸಂಬಂಧ ಇಲ್ಲ. ನಿಮಗೆ ಸರ್ವಿಸ್ ಬೇಕಿತ್ತು, ಒಂದು ಸರ್ವಿಸ್ ಕೊಟ್ಟೋದ. ಸರ್ವಿಸ್ ಅಂದ್ರೇನು, ಸೇವೆಗಳು. ಅರ್ಥ ಆಯ್ತಾ. ಇವಾಗ ನಿಮ್ಮ ಹತ್ರ ಏರ್ಟೆಲ್ ಸಿಮ್ ಇದೆ, ಹೌದಾ. ನೀವು ಏರ್ಟೆಲ್ ಸಿಮ್ಮಿಂದ ಇಂಟರ್ನೆಟ್ನ ಕ್ಲೇಮ್ ಮಾಡ್ತಾ ಇದ್ದೀರಾ, 3G 4G 5G. ಇಂಟರ್ನೆಟ್ನ ಕ್ಲೇಮ್ ಮಾಡ್ತಿರುವಂಥ ನಿಮ್ಮ ಸಿಮ್ ಇಸ್ ಅ ಸರ್ವಿಸ್. ನೀವು ಏರ್ಟೆಲ್ ಕಂಪ್ನಿಗೆ ಹೋಗಿ ಹೇಳೋಕ್ಕಾಗಲ್ಲ, ನಾನು ನಿಮ್ಗೆ 300 ರೂಪಾಯಿ ಕೊಟ್ಟಿದ್ದೆ, ಈ ಕಂಪ್ನಿ ನಂದು ಅಂತ. ದೇ ಆರ್ ನಾಟ್ ಸೆಲ್ಲಿಂಗ್ ದ ಕಂಪನಿ, ದೇ ಆರ್ ಸೆಲ್ಲಿಂಗ್ ಯು ದ ಸರ್ವಿಸ್. ಅದೇ ಥರ ವಾಟರ್ ಸರ್ವಿಸ್ ಇದೆ, ಎಲೆಕ್ಟ್ರಿಸಿಟಿ ಸರ್ವಿಸ್ ಇದೆ, ಕಮ್ಯುನಿಕೇಷನ್ ಸರ್ವಿಸಸ್ ಇದೆ, ರೈಲ್ವೆ ಸರ್ವಿಸಸ್ ಇದೆ, ಬಸ್ ಸರ್ವಿಸಸ್ ಇದೆ. ಸರ್ವಿಸಸ್ ಅಂದರೆ ಏನು, ನಿಮಗೆ ಸೇವೆಗಳನ್ನ ಕೊಡ್ತಾರೆ ಹೊತ್ತು ಆ ಕಂಪ್ನಿಯನ್ನು ನಿಮಗೆ ಕೊಡಲ್ಲ, ಒಂದು ವಸ್ತುನ ನಿಮಗೆ ಕೊಡಲ್ಲ. ಬಟ್ ಅದೇ ಗೂಡ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಏನಿದ್ರು, ಅವ್ರು ಸರ್ವಿಸ್ ಕೊಡ್ತಿಲ್ಲ, ನಿಮಗೆ ಪ್ರಾಡಕ್ಟೇ ಕೊಡ್ತಾ ಇದ್ದಾರೆ. ಹಿಯರ್ ದೇ ಆರ್ ಗಿವಿಂಗ್ ಯು ದ ಪ್ರಾಡಕ್ಟ್. ಇಲ್ಲಿ ನಿಮ್ಗೆ ವಸ್ತುನೇ ಕೊಡ್ತಾ ಇದ್ದಾರೆ, ಇಲ್ಲಿ ನಿಮಗೆ ಬರೀ ಸರ್ವಿಸ್ ಕೊಡ್ತಾ ಇದ್ದಾರೆ, ಅದು ಸೇವೆಗಳು ಕೊಡ್ತಾ ಇದ್ದಾರೆ. ಇದೆರಡನ್ನ ನಾವು ಸೇರಿಸಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಕರಿತೇವೆ. ದಿಸ್ ಆರ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಈಗ ಗೂಡ್ಸ್ ಟ್ರೈನ್ ಅಂತ ಹೇಳ್ತಿರಲ್ಲ, ಯಾಕೆ, ಅದ್ರ ಒಳಗೆ ವಸ್ತುಗಳನ್ನ ತೊಗೊಂಡು ಹೋಗ್ತಾ ಇರತ್ತೆ, ದಟ್ ವಸ್ತುಗಳು ಆರ್ ಗೂಡ್ಸ್ ಹಿಯರ್. ಆಯ್ತಾ. ಸರ್ವಿಸಸ್ ಅಂದ್ರೇನು, ಆ ಟ್ರೈನ್ ಈಗ ನಿಮ್ಮ ಗೂಡ್ಸ್ನ ತೊಗೊಂಡು ಹೋಗ್ತಿದ್ದಲ್ವ, ದಟ್ ಈಸ್ ಸರ್ವಿಸ್. ಸೊ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ನಿಮಗೆ ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ದಿಸ್ ಇಸ್ ವೆರಿ ಫಸ್ಟ್ ಟರ್ಮ್ ಐ ಯೂಸ್ ಅಗೇನ್ ಆ್ಯಂಡ್ ಅಗೇನ್. GDP GNP ಏನಿದೆ, ಅದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಇವಾಗ ನೆಕ್ಸ್ಟ್ ಇಂಪಾರ್ಟೆಂಟ್ ಥಿಂಗ್, 4 ಎಕನಾಮಿಕ್ ಸೆಕ್ಟರ್ಸ್. ಭಾರತದಲ್ಲಿ ಅಥವಾ ಪ್ರತಿ ದೇಶದಲ್ಲಿ 4 ಎಕನಾಮಿಕ್ ಸೆಕ್ಟರ್ಸ್ ಇರುತ್ತೆ. ಅದು ಏನಪ್ಪ ಅಂತ, ಸೆಕ್ಟರ್ಸ್ ಅಂದ್ರೇನು, ಭಾರತದಲ್ಲಿ ಎಕಾನಮಿ ಎಲ್ಲಿ ಓಡುತ್ತೆ, ಅದ್ರ ಯಾವುದ್ರ ಬೇಸಿಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ ಅಂತ ನೋಡಿ. ದ ವೆರಿ ಫಸ್ಟ್ ಒನ್ ಈಸ್ ಹೌಸ್ ಹೋಲ್ಡ್ಸ್. ದ ವೆರಿ ಫಸ್ಟ್ ಸೆಕ್ಟರ್ ಈಸ್ ಹೌಸ್ ಹೋಲ್ಡ್ ಅಂದ್ರೇನು, ಒಂದು ಚಿಕ್ಕ ಫ್ಯಾಮಿಲಿ ಬರುತ್ತಲ್ವ, ನಿಮ್ಮ ಮನೆ ಇದೆ ಅಲ್ವಾ, ಅದನ್ನು ನಾವು ಹೌಸ್ ಹೋಲ್ಡ್ ಅಂತ ಕರಿತೇವೆ. ಭಾರತದಲ್ಲಿರುವಂಥ ಸಿಂಗಲ್ ಮನೆಗಳನ್ನ ನಾವು ಹೌಸ್ ಹೋಲ್ಡ್ ಅಂತ ತಗೊಳ್ತೇವೆ. ಹೌಸ್ ಹೋಲ್ಡ್ ಅಂದರೆ ಏನು, ಸಿಂಪಲ್ ಆಗಿ ಹೇಳೋದಂದರೆ, ಹೌಸ್ ಹೋಲ್ಡ್ ಗಿವ್ಸ್ ಯು ಕನ್ಸ್ಯೂಮರ್ಸ್. ಮನೆಯಲ್ಲಿರೋದೇ ಅಲ್ವಾ ಕನ್ಸ್ಯೂಮರ್ಸ್ ಅಂದರೆ. ಇವಾಗ ಗೂಡ್ಸ್, ನೋಕಿಯಾದವರು ಮೊಬೈಲ್ನ ಪ್ರೊಡ್ಯೂಸ್ ಮಾಡ್ತಾರೆ, ಆ ಮೊಬೈಲ್ನ ಖರೀದಿಸೋದು ಯಾರು, ಎಂಡ್ ಆಫ್ ದ ಡೇ ಒಬ್ಬ ಕಸ್ಟಮರ್ ಖರೀದಿಸ್ತಾನೆ. ಆ ಕಸ್ಟಮರ್ ವಿಲ್ ಬಿಲಾಂಗ್ ಟು ಅ ಫ್ಯಾಮಿಲಿ, ಅದನ್ನು ನಾವು ಹೌಸ್ ಹೋಲ್ಡ್ ಅಂತ ಕರಿತೇವೆ. ದ ಒನ್ ಹೂ ಆರ್ ದ ಕನ್ಸ್ಯೂಮರ್ಸ್ ಆರ್ ಕಾಲ್ಡ್ ಆಸ್ ಹೌಸ್ ಹೋಲ್ಡ್ಸ್. ಟೆಕ್ನಿಕಲ್ ವರ್ಡ್ಸಲ್ಲಿ, ಎಕನಾಮಿಕ್ ವರ್ಡ್ಸಲ್ಲಿ ಗ್ರಾಹಕನ ನಾವು, ಕನ್ಸ್ಯೂಮರ್ನ ನಾವು ಹೌಸ್ ಹೋಲ್ಡ್ ಅಂತ ಕರಿತೇವೆ. ಅಲ್ಲಿ ತಂದೆ ಇರ್ಬೋದು, ತಾಯಿ ಇರ್ಬೋದು, ಯಾರೇ ಇರ್ಬೋದು, ಪ್ರಪಂಚದಲ್ಲಿ ಪ್ರೊಡ್ಯೂಸ್ ಆಗೋ ಪ್ರತಿಯೊಂದು ವಸ್ತುವನ್ನ ಕೂಡ ಎಂಡ್ ಆಫ್ ದ ಡೇ ಒಬ್ಬ ಮನುಷ್ಯ ಖರೀದಿಸ್ತಾನೆ. ಆ ಮನುಷ್ಯ ಒಂದು ಮನೇಲಿ ಇರೋದ್ರಿಂದ ನಾವು ಅದಕ್ಕೆ ಸಿಂಪಲ್ ಆಗಿ ಟರ್ಮ್ ಕೊಟ್ಟಿದ್ದೇವೆ, ದಟ್ ಈಸ್ ಹೌಸ್ ಹೋಲ್ಡ್. ಟೆಕ್ನಿಕಲ್ ವರ್ಡ್ಸಲ್ಲಿ ಹೌಸ್ ಹೋಲ್ಡ್ ಅಂದ್ರೆ ಏನು, ಕಸ್ಟಮರ್ಸ್. ಹೌಸ್ ಹೋಲ್ಡ್ ಅಂದ್ರೆ ಏನು, ಕಸ್ಟಮರ್ಸ್. ಜೊತೆಗೆ ಇನ್ನೊಂದು ಕೂಡ ನೆನ್ಪಿಟ್ಕೊಳ್ಳಿ, ದೇ ಹ್ಯಾವ್ ಪೀಪಲ್, ಒಳಗಡೆ ಜನ ಕೂಡ ಇರ್ತಾರೆ. ಇವ್ರನ್ನ ಹೆಂಗೆ ಯೂಸ್ ಮಾಡುವ ಅಂತ ನಾನು ಮುಂದೆ ಹೇಳ್ತೇನೆ. ಫಾರ್ ನಾವು ನೆನ್ಪಿಟ್ಕೊಳ್ಳಿ, 4 ಸೆಕ್ಟರ್ಸ್ ಆಫ್ ಎಕಾನಮಿಯಲ್ಲಿ ದಿ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್ ಈಸ್ ಕಸ್ಟಮರ್ಸ್ ಕಮ್ ಫ್ರಮ್ ಹೌಸ್ ಹೋಲ್ಡ್ ಅಂದ್ರೇನು, ಒಂದು ಚಿಕ್ಕ ಮನೆ. ಇದಾದಮೇಲೆ ನಾನು ಹೇಳಿದೆ ನಿಮಗೆ ಕಾರ್ ಬೇಕು. ಈಗ ಈ ಮನೆಯವರಿಗೆ ಒಂದು ಕಾರ್ ಬೇಕು, ಈ ಹೌಸ್ ಹೋಲ್ಡ್ ಇದೆ ಅಲ್ವಾ, ಈ ಮನೇಲಿರೋರಿಗೆ ಒಂದು ಕಾರ್ ಖರೀದಿಸ್ಬೇಕಂತ ಇರ್ತಾರೆ. ಸೊ ಕಾರ್ ಇಲ್ಲಿಂದ ಬರುತ್ತೆ. ಕಾರ್ ಈಸ್ ಸಪ್ಲೈಡ್ ಬೈ ದ ಸೆಕೆಂಡ್ ಸೆಕ್ಟರ್ ಆಫ್ ದ ಎಕಾನಮಿ. ಒಬ್ಬ ಕಸ್ಟಮರ್ಗೆ ಕಾರ್ ಬೇಕಂದರೆ ಕಾರ್ ಒಂದು ಕಡೆ ಉತ್ಪನ್ನ ಆಗಲೇಬೇಕಲ್ವಾ, ಅದನ್ನು ನಾವು ಫರ್ಮ್ಸ್ ಆರ್ ಕಂಪನೀಸ್ ಅಂತ ಕರಿತೇವೆ.
ಫರ್ಮ್ಸ್ ಆರ್ ಕಂಪನೀಸ್. ನಿಮಗೆ ಕಾರ್ ತಗೋಬೇಕಂತ ಇದ್ದರೆ ಮಹೇಂದ್ರ, ಟಾಟಾ, ಬೆನ್ಸ್, BMW ಅವ್ರು ಏನಿದ್ದಾರೆ, ದೀಸ್ ಆರ್ ದ ಕಂಪನೀಸ್ ದಟ್ ವಿಲ್ ಪ್ರೊಡ್ಯೂಸ್ ದ ಕಾರ್. ಸೊ ಇವನ್ನ ನಾವು ಪ್ರೊಡ್ಯೂಸರ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಕರಿತೇವೆ. ಪ್ರೊಡ್ಯೂಸರ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಸೊ ದ ಸೆಕೆಂಡ್ ಸೆಕ್ಟರ್ ಯಾವುದು ಎಕಾನಮಿಯಲ್ಲಿ? ಫಸ್ಟ್ ಸೆಕ್ಟರ್ ಬರೋದು ಕಸ್ಟಮರ್ ಸೆಕ್ಟರ್, ಅದು ಹೌಸ್ ಹೋಲ್ಡ್. ಸೆಕೆಂಡ್ ಸೆಕ್ಟರ್ ಯಾವುದು? ಪ್ರೊಡಕ್ಷನ್ ಸೆಕ್ಟರ್, ದಟ್ ಈಸ್ ಫರ್ಮ್ಸ್. ಸೊ ಇವಾಗ ಏನಾಗುತ್ತೆ, ಫರ್ಮ್ ಅವರು ಒಂದು ಕಾರ್ನ ಉತ್ಪನ್ನ ಮಾಡಿದ್ರೆ ಈ ಕಾರ್ನ ಅವರು ಏನು ಮಾಡ್ತಾರೆ, ಹೌಸ್ ಹೋಲ್ಡ್ಗೆ ಮಾರ್ಬಿಡ್ತಾರೆ. ದೇ ವಿಲ್ ಸೆಲ್ ಇಟ್ ಟು ದ ಹೌಸ್ ಹೋಲ್ಡ್. ಓಕೆ, ಹೌಸ್ ಹೋಲ್ಡ್ಗೆ ಏನು ಸಿಗುತ್ತೆ? ಗೂಡ್ಸ್ ಸಿಗುತ್ತೆ, ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಸಿಗ್ತಾ ಇದೆ. ಅದೇ ಥರ ಇನ್ ರಿಟರ್ನ್ ಇವ್ರಿಗೆ ಏನು ಸಿಗುತ್ತೆ? ದುಡ್ಡು ಸಿಗುತ್ತೆ ಅಷ್ಟೇ. ಸೊ ಕಂಪನೀಸ್ ಪ್ರೊಡ್ಯೂಸ್ ಮಾಡುವಂಥ ವಸ್ತುಗಳನ್ನ ಎಂಡ್ ಆಫ್ ದ ಡೇ ಹೌಸ್ ಹೋಲ್ಡ್ಸ್ ಕನ್ಸ್ಯೂಮ್ ಮಾಡ್ತಾರೆ. ಅವ್ರು ಇವ್ರಿಗೆ ದುಡ್ಡು ಕೊಡ್ತಾರೆ, ಇವ್ರು ಅವ್ರಿಗೆ ಗೂಡ್ಸ್ ಕೊಡ್ತಾರೆ. ಇಟ್ ಈಸ್ ಅನ್ ಎಕ್ಸ್ಚೇಂಜ್. ಇದನ್ನ ನಾನು ನಿಮಗೆ ಮಾರ್ಕೆಟ್ ಅಂತ ಕರೆದಿದ್ದಲ್ವಾ. ಸೊ ಮಾರ್ಕೆಟ್ ಎಲ್ಲಿ ಬರುತ್ತೆ? ಹೌಸ್ ಹೋಲ್ಡ್ ಮತ್ತು ನಮ್ಮ ಫರ್ಮ್ಸ್ ಮಧ್ಯದಲ್ಲಿ ಬರುತ್ತೆ. ಇದು ಒಂದು ಕಡೆ. ಜೊತೆಗೆ ನೀವು ನಮ್ಮದೇ ಇರ್ಬೋದು, ದ ಥರ್ಡ್ ಇಂಪಾರ್ಟೆಂಟ್ ಸೆಕ್ಟರ್ ಇಸ್ ಗವರ್ನಮೆಂಟ್ ಇಟ್ ಸೆಲ್ಫ್. ಗವರ್ನಮೆಂಟ್ ಕೂಡ ಬರುತ್ತೆ. ಇವಾಗ ನೀವು ಕೇಳ್ಬೋದು, ಗವರ್ನಮೆಂಟ್ ಯಾಕಪ್ಪ ಬರ್ತಿದೆ? ಒಂದು ಕಡೆ ವಸ್ತುನ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ಹೌಸ್ ಹೋಲ್ಡ್ ಇದೆ, ಗವರ್ನಮೆಂಟ್ ಯಾಕೆ ಬರ್ತಿದೆ ಅಂತ ಇಟ್ಕೊಂಡ್ರೆ, ಇವಾಗ ನೀವು IAS ಆಫೀಸರ್ ಅಲ್ವಾ ಆಗಬೇಕಂತ ಇದ್ದೀರಲ್ವಾ. ಸೊ ನೀವು IAS ಆಫೀಸರ್ ಆಗಬೇಕಂತ ಇದ್ದರೆ, ನೀವು IAS ಆದಮೇಲೆ ನಿಮ್ಗೆ ಮೊದಲು ಅವ್ರು ಏನು ಕೊಡ್ತಾರೆ? ಫಸ್ಟ್ ಅವ್ರು ನಿಮ್ಗೆ ಏನು ಕೊಡ್ತಾರೆ? ಒಂದು ಗವರ್ನಮೆಂಟ್ ಕಾರ್ ಕೊಡ್ತಾರಾ ಇಲ್ವಾ? ದೇ ವಿಲ್ ಗಿವ್ ಯು ಅನ್ ಗವರ್ನಮೆಂಟ್ ಕಾರ್. ಕೊಡ್ತಾರಾ ಇಲ್ವಾ? ಕೊಡ್ತಾರೆ. ಜೊತೆಗೆ ನಿಮ್ಗೊಂದು ಬಂಗ್ಲೋ ಕೊಡ್ತಾರಾ ಇಲ್ವಾ? ದೇ ವಿಲ್ ಆಲ್ಸೋ ಗಿವ್ ಯು ಬಂಗ್ಲೋ. ಒಂದು ದೊಡ್ಡ ಮನೆ ಕೂಡ ಕೊಡ್ತಾರೆ, ಜೊತೆಗೆ ಆಫೀಸ್ ಕೂಡ ಕೊಡ್ತಾರೆ. ಇವಾಗ ಏನಾಗ್ತಿದೆ, ಈವನ್ ಗವರ್ನಮೆಂಟ್ ವಾಂಟ್ಸ್ ಅ ಕಾರ್. ನಿಮ್ಮನ್ನು IAS ಆಫೀಸರ್ ಆದಮೇಲೆ ಕಾರಲ್ಲಿ ಸುತ್ತಿಸ್ಬೇಕಂದ್ರೆ ಗವರ್ನಮೆಂಟ್ಗೆ ಕೂಡ ಕಾರ್ ಬೇಕಲ್ವಾ. ಸೊ ಜಸ್ಟ್ ಲೈಕ್ ಹೌಸ್ ಹೋಲ್ಡ್, ಈವನ್ ಗವರ್ನಮೆಂಟ್ ಆಲ್ಸೋ ಬೈಸ್ ಫ್ರಮ್ ಫರ್ಮ್ಸ್. ಅರ್ಥ ಆಗ್ತಿದೆಯಾ? ಸೊ ಫರ್ಮ್ಸ್ ಅಂತ ಇಟ್ಕೊಂಡ್ರೆ, ಸೊ ನೋಡಿ ಸಿಂಪಲಾಗಿ ಹೇಳ್ತಾ ಇದ್ದೇನೆ, ಫರ್ಮ್ ಒಂದು ವಸ್ತುನ ಈಗ ಉತ್ಪನ್ನ ಮಾಡ್ತಿದೆ ಅಂದರೆ ಒಂದು ಕಡೆ ಅದನ್ನು ಅವರು ಹೌಸ್ ಹೋಲ್ಡ್ಸ್ಗೆ ಮಾಡ್ತಾರೆ, ಜನರಿಗೆ ಮಾಡ್ತಾರೆ. ಇನ್ನೊಂದು ಕಡೆ ಅದನ್ನು ಗವರ್ನಮೆಂಟ್ ಕೂಡ ಖರೀದಿಸುತ್ತೆ. ಒಂದು ಕಡೆ ಗವರ್ನಮೆಂಟ್ ವಿಲ್ ಬೈ ಇಟ್, ಆನ್ ಮೋರ್ ಸೈಡ್ ಹೌಸಸ್ ವಿಲ್ ಬೈ ಇಟ್. ಸೊ ಫರ್ಮ್ಸ್ ಏನಿದೆ, ಇಟ್ ಈಸ್ ಪ್ರೊಡ್ಯೂಸಿಂಗ್ ದ ಗೂಡ್ಸ್ ಬೋತ್ ಫಾರ್ ದ ಪಬ್ಲಿಕ್ ಸೆಕ್ಟರ್ ಆಸ್ ವೆಲ್ ಆಸ್ ಟು ದ ಇಂಡಿವಿಜುವಲ್ಸ್. ಅಷ್ಟೇ. ನಮಗೂ ಕೂಡ ಕೊಡ್ತಾ ಇದ್ದಾರೆ, ಗವರ್ನಮೆಂಟ್ಗೆ ಕೂಡ ಕೊಡ್ತಾ ಇದ್ದಾರೆ. ಸೊ 3 ಸೆಕ್ಟರ್ಸ್ ಯಾವ್ಯಾವುದಾಯಿತು? ಒಂದು ಹೌಸ್ ಹೋಲ್ಡ್ ಆಯಿತು, ಒಂದು ಫರ್ಮ್ಸ್ ಆಯಿತು, ಇನ್ನೊಂದು ಗವರ್ನಮೆಂಟ್ ಆಯಿತು. ದ ಲಾಸ್ಟ್ ಸೆಕ್ಟರ್ ಈಸ್ ಫಿನಾನ್ಷಿಯಲ್ ಸೆಕ್ಟರ್ ಆರ್ ಬ್ಯಾಂಕಿಂಗ್ ಸೆಕ್ಟರ್ ಅಂತ ಕರಿತೇವೆ ಇದನ್ನ. ಫಿನಾನ್ಷಿಯಲ್ ಸೆಕ್ಟರ್, ಆಲ್ಸೋ ಫೇಮಸ್ಲಿ ನೌನ್ ಆಸ್ ಬ್ಯಾಂಕಿಂಗ್ ಸೆಕ್ಟರ್. ಫಿನಾನ್ಷಿಯಲ್ ಸೆಕ್ಟರ್ ಅಂದರೆ ಏನಪ್ಪ ಅಂದರೆ, ಇದೇನಂದರೆ ಒಂದು ಕಡೆ ತುಂಬ ಇದು ನೋಡಿ, ಫಿನಾನ್ಷಿಯಲ್ ಸೆಕ್ಟರ್ದು ಇಂಪಾರ್ಟೆನ್ಸ್ ಹೇಳ್ಬಿಡ್ತಾನೆ. ಒಂದು ಕಡೆ ಒಬ್ಬನ ಹತ್ರ ತುಂಬ ದುಡ್ಡಿದೆ, ಒಂದು ಕಡೆ ಒಬ್ಬನ ಹತ್ರ ತುಂಬ ದುಡ್ಡಿದೆ, ಟಾಟಾ ಬಿರ್ಲಾ ಹತ್ರ ತುಂಬ ದುಡ್ಡಿದೆ. ಇನ್ನೊಂದು ಕಡೆ ಒಬ್ಬನ ಹತ್ರ ದುಡ್ಡೇ ಇಲ್ಲ, ಹೀ ಈಸ್ ನಾಟ್ ಹ್ಯಾವಿಂಗ್ ಮನಿ, ಒನ್ ಪರ್ಸನ್ ಈಸ್ ಹ್ಯಾವಿಂಗ್ ಮನಿ. ಇಲ್ಲೇನಾಗ್ತಿದೆ, ಒಂದು ಕಡೆ ದುಡ್ಡಿದೆ, ಇನ್ನೊಂದು ಕಡೆ ದುಡ್ಡಿಲ್ಲ. ಸೊ ಫಿನಾನ್ಷಿಯಲ್ ಸೆಕ್ಟರ್ ಏನು ಮಾಡುತ್ತೆ ಅಂದರೆ, ಅದು ಮಧ್ಯದಲ್ಲಿ ಬರುತ್ತೆ, ಇಟ್ ಕಮ್ಸ್ ಇನ್ ಬಿಟ್ವೀನ್. ಸೊ ಇವ್ರು ಏನು ಮಾಡ್ತಾರೆ, ಒಂದು ಕಡೆಯಿಂದ ದುಡ್ಡನ್ನ ತಗೊಂಡು ಇನ್ನೊಂದು ಕಡೆ ಆ ದುಡ್ಡನ್ನ ಇನ್ವೆಸ್ಟ್ ಮಾಡ್ತಾರೆ. ಯಾವಾಗ ಅದನ್ನ ತಗೊಳ್ತಾರೆ ಅಲ್ವಾ, ಅವರು ಅದನ್ನ ಇನ್ವೆಸ್ಟ್ಮೆಂಟ್ ಆಗಿ ತಗೊಳ್ತಿದ್ದಾರೆ. ಓಕೆ, ದಿಸ್ ಇಸ್ ಇನ್ವೆಸ್ಟ್ಮೆಂಟ್. ಇನ್ನೊಂದು ಕಡೆ ಅವರು ಲೋನ್ ಆಗಿ ಕೊಡ್ತಾ ಇದ್ದಾರೆ ಆ ದುಡ್ಡನ್ನ. ಸೊ ಈ ಲೋನ್ ಮಾಡೋದು ಏನು ಕೊಡ್ತಾನೆ, ಅವನಿಗೆ ಇಂಟ್ರೆಸ್ಟ್ ರಿಟರ್ನ್ ಮಾಡ್ತಾನೆ. ಬ್ಯಾಂಕಲ್ಲಿ ಯಾವ ಥರ ಇಂಟ್ರೆಸ್ಟ್ ಕೊಡ್ತಾರೆ ಅದೇ ಥರ. ಆ ಇಂಟ್ರೆಸ್ಟಲ್ಲಿ ಕೆಲವೊಂದು ಪರ್ಸೆಂಟ್ನ ಅವ್ರು ಇಟ್ಕೊಂಡು ಮಿಕ್ಕಿದ ಪರ್ಸೆಂಟ್ನ ಅವರು ದುಡ್ಡು ತೊಗೊಂಡವ್ರ ಹತ್ರ ಕೊಟ್ಬಿಡ್ತಾರೆ. ದಿಸ್ ಈಸ್ ಫಿನಾನ್ಷಿಯಲ್ ಸೆಕ್ಟರ್. ಫಿನಾನ್ಷಿಯಲ್ ಸೆಕ್ಟರ್ ಏನು ಮಾಡುತ್ತೆ, ಒಂದು ಇಂಟರ್ಮೀಡಿಯೇಟ್ ಆಗಿ ಫೈಂಡ್ ಮಾಡುತ್ತೆ. ಯಾವ ಕಡೆ ದುಡ್ಡು ಇಲ್ವೋ ಅವ್ರ ಹತ್ರ ದುಡ್ಡು ತೊಗೊಂಡು ಯಾರಿಗೆ ದುಡ್ಡು ಬೇಕೋ ಅವ್ರಿಗೆ ದುಡ್ಡು ಕೊಡೋದು. ಕಾರ್ ಲೋನ್, ಹೋಮ್ ಲೋನ್, ಪರ್ಸ್ನಲ್ ಲೋನ್, ಈ ಬ್ಯಾಂಕ್ಸ್ ಏನು ಕೊಡುತ್ತೆ ಅಲ್ವಾ, ಎಂಡ್ ಆಫ್ ದ ಡೇ ಆ ದುಡ್ಡು ಯಾರ್ದು, ಇನ್ನೊಬ್ಬ ಬಂದು ಆ ಬ್ಯಾಂಕಲ್ಲಿ ಹಾಕಿಡ್ತಾನೆ. ನೀವು ಬ್ಯಾಂಕ್ ಹೋಗಿ ದುಡ್ಡನ್ನ ಸೇವ್ ಮಾಡ್ತೀರಲ್ವಾ, ದಟ್ ಮನಿ ಬಿಕಮ್ಸ್ ಅ ಪಾರ್ಟ್ ಆಫ್ ದ ಲೋನ್ ಫಾರ್ ಸಮ್ ಅದರ್ ಪರ್ಸನ್. ಇದನ್ನು ನಾವು ಫಿನಾನ್ಷಿಯಲ್ ಸೆಕ್ಟರ್ ಅಂತ ಕರಿತೇವೆ. ವೆರಿ ಫೇಮಸ್ ಇನ್ ಆನ್ ಇಸ್ ಬ್ಯಾಂಕಿಂಗ್ ಸೆಕ್ಟರ್. ಸೊ 4 ಥರ ಸೆಕ್ಟರ್ ಯಾವುದು? ಹೌಸ್ ಹೋಲ್ಡ್, ದ ಒನ್ ಹೂ ಆರ್ ದ ಕಸ್ಟಮರ್ಸ್; ಫರ್ಮ್ಸ್, ದ ಒನ್ ಹೂ ಆರ್ ದ ಪ್ರೊಡ್ಯೂಸರ್ಸ್; ಗವರ್ನಮೆಂಟ್ ಕೂಡ ಬರುತ್ತೆ, ಈವನ್ ದೇ ಆರ್ ಆಕ್ಟಿಂಗ್ ಆಸ್ ದ ಕನ್ಸ್ಯೂಮರ್ಸ್. ಜೊತೆಗೆ ನಮ್ಮ ಹತ್ರ ಫಿನಾನ್ಷಿಯಲ್ ಸೆಕ್ಟರ್ ಬರುತ್ತೆ. ದೀಸ್ ಆರ್ ನಥಿಂಗ್ ಬಟ್ ದ ಏರಿಯಾ ವ್ಯಾರ್ ದ ಮನಿ ಈಸ್ ಫ್ಲೋಯಿಂಗ್ ಸ್ಮೂತ್ಲಿ. ಇಷ್ಟು ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ, ಆಯಿತಾ? ಜೊತೆಗೆ ಇವಾಗ ಇನ್ನೊಂದು ಸಿಂಪಲ್ ಟಾಪಿಕ್ನ ನಾನು ಡಿಸ್ಕಸ್ ಮಾಡಬೇಕಂತ ಇದ್ದೆ, ಬಟ್ ಬೋರ್ ಆಗುತ್ತಾ ನಿಮಗೆ? ಇಲ್ಲ, ಒಂದು ಸಿಂಪಲ್ ವಸ್ತುನ ಹೇಳ್ಬಿಡ್ತೇನೆ. ನೋಡಿ, ಐ ವಾಂಟ್ ಟು ಡಿಸ್ಕಸ್ ಅ ವೆರಿ ಸ್ಮಾಲ್ ಟಾಪಿಕ್. ಈ ಟಾಪಿಕ್ ಅರ್ಥ ಆದರೆ ನಾನು ನೆಕ್ಸ್ಟ್ ಎಲ್ಲ ಟಾಪಿಕ್ಸ್ನ ಕವರ್ ಮಾಡ್ತಾ ಹೋಗ್ತೇನೆ. ಒನ್ ಇಂಪಾರ್ಟೆಂಟ್ ವರ್ಡ್, ದಟ್ ಈಸ್ ಡೆಪ್ರಿಸಿಯೇಷನ್. ಸ್ಪೆಲ್ಲಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ದಿಸ್ ಇಸ್ ಡೆಪ್ರಿಸಿಯೇಷನ್. ಡೆಪ್ರಿಸಿಯೇಷನ್ ಅಂದರೆ ಏನು? ಟೆಕ್ನಿಕಲ್ ವರ್ಡ್ಸ್ ಹೇಳ್ತಾ ಇದ್ದಾನೆ. ಸೊ ಫಸ್ಟ್ ಆಫ್ ಆಲ್ ನ್ಯಾಷನಲ್ ಇನ್ಕಮ್ನ ನಾನು ನಾಳೆ ಸ್ಟಾರ್ಟ್ ಮಾಡ್ತೇನೆ. ಅದಕ್ಕಿಂತ ಮೊದಲು ಕೆಲವೊಂದು ವರ್ಡ್ಸ್ನ ನಾನು ತುಂಬ ಸಿಂಪಲ್ಲಾಗಿ ಹೇಳಿಬಿಡಬೇಕು. ಸೊ ಡೆಪ್ರಿಸಿಯೇಷನ್ ಅಂದರೆ ಏನಪ್ಪ ಅಂತ ಕೇಳೋದಾರೆ. ನೋಡಿ, ಇವಾಗ ನೀವೊಂದು ಕಾರ್ನ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ. ಅಯ್ಯಪ್ಪ, ಕಾರ್ ಹೆಂಗಪ್ಪ ಬಿಡಿಸೋದು? ಒಂದು ನಿಮಿಷ, ಕಾರ್ನ ಚೆನ್ನಾಗೇ ಬಿಡಿಸೋಣ. ಇವತ್ತು ನೀವೊಂದು ಕಾರ್ನ ತೊಗೊಂಡ್ರಿ ಅಂತ ಇಟ್ಕೊಳ್ಳಿ. ಈ ಕಾರ್ಗೊಂದು ಬೆಲೆ 10 ಲಕ್ಷ ಅಂತ ಇಟ್ಕೊಳ್ಳಿ, ಆಯಿತಾ? 10 ಲಕ್ಷ.
10 ಲಕ್ಷ ಅಂದಮೇಲೆ ಈ ಕಾರ್ನ ನೀವು 1 ವರ್ಷ ಬಳಸಿದ ಮೇಲೆ ವೆನ್ ಯು ಬೈ ಇಟ್ ಫಾರ್ 1 ಇಯರ್, ಖರೀದಿಸಿ 1 ವರ್ಷ ಆದಮೇಲೆ ನೀವು ಇವಾಗ ಈ ಕಾರ್ನ ಮಾರಕ್ಕೆ ಹೋದರೆ ಈ ಕಾರ್ ಬೆಲೆ ಎಷ್ಟಾಗಿರುತ್ತೆ? 10 ಲಕ್ಷ ಕೊಡ್ತಾರಾ? ಇಲ್ಲ, ನಿಮ್ಗೆ ಅವಾಗ ಎಷ್ಟು ಕೊಡ್ತಾರೆ? ಒಂದು 8 ಲಕ್ಷ ಕೊಡ್ಬೋದು. ಅರ್ಥ ಆಗ್ತಿದೆಯಾ? ಅದೇ ಥರ ಈ ಕಾರ್ನ ಇನ್ನೂ 2 ವರ್ಷ ಬಳಸಿದ ಮೇಲೆ ಅವಾಗ ಎಷ್ಟಕ್ಕೆ ಹೋಗ್ಬೋದು? ಈ ಕಾರು 5 ಲಕ್ಷಕ್ಕೆ ಹೋಗ್ಬೋದು. ಸೊ ಏನಾಗ್ತದೆ? ಅರ್ಥ ಆಗ್ತಿದೆಯಾ? ದಿಸ್ ಈಸ್ ಕಾಲ್ಡ್ ಎಸ್ ಡೆಪ್ರಿಸಿಯೇಷನ್. ಡೆಪ್ರಿಸಿಯೇಷನ್ ಅಂದರು ದ ಡಿಕ್ರೀಸ್ ಇನ್ ದ ಮಾರ್ಕೆಟ್ ಪ್ರೈಸ್ ಆಫ್ ಅನ್ ಆಬ್ಜೆಕ್ಟ್ ಆರ್ ಅ ಗೂಡ್ಸ್ ಆರ್ ಸರ್ವಿಸ್. ಮತ್ತೆ ಹೇಳ್ತಾ ಇದ್ದೇನೆ, ಅದೇ ಪದ ಬಳಸ್ತಾ ಇದ್ದೇನೆ, ಗೂಡ್ಸ್ ಆ್ಯಂಡ್ ಸರ್ವಿಸ್. ದ ಡಿಕ್ರೀಸ್ ಇನ್ ದ ಮಾರ್ಕೆಟ್ ವ್ಯಾಲ್ಯೂ. ಇವಾಗ ಮಾರ್ಕೆಟಲ್ಲಿ ಅದ್ರ ಬೆಲೆ ಕಮ್ಮಿ ಆಗ್ತಿದೆ ಅಲ್ವಾ? ಸೊ ದ ಡಿಕ್ರೀಸ್ ಇನ್ ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅ ಗೂಡ್ಸ್ ಆ್ಯಂಡ್ ಸರ್ವಿಸ್ ಡ್ಯೂ ಟು ಟೇರ್ ಆ್ಯಂಡ್ ವೇರ್ ಅಂತ ಕರಿತೇವೆ. ಟೇರ್ ಆ್ಯಂಡ್ ವೇರ್ ಅಂದ್ರೆ ಏನು? ಬಳಸಿ ಉಜ್ಜಾಡೋದು. ಒಂದು ಬೈಕ್ನ ತಗೊಂಡು ನೀವು ಉಜ್ಜಾಡ್ತೀರಲ್ವ, ಅದನ್ನ ಟೇರ್ ಆ್ಯಂಡ್ ವೇರ್ ಅಂತ ಕರಿತೇವೆ. ಇಂಗ್ಲೀಷಲ್ಲಿ ವಿ ಕಾಲ್ ಇಟ್ ಆಸ್ ಟೇರ್ ಆ್ಯಂಡ್ ವೇರ್. ಸೊ ಏನಾಗ್ತಿದೆ, ಒಂದು ಮಾರ್ಕೆಟ್ ವ್ಯಾಲ್ಯೂ, ದ ಮಾರ್ಕೆಟ್ ವ್ಯಾಲ್ಯೂ ಆಫ್ ಅ ಪ್ರಾಡಕ್ಟ್ ಈಸ್ ಡಿಕ್ರೀಸಿಂಗ್ ಇನ್ ಟೈಮ್. ಕಾಲದಲ್ಲಿ ನಾವು ಮುಂದೆ ಹೋದಷ್ಟು 1 ವರ್ಷ 2 ವರ್ಷ 3 ವರ್ಷ ಹೋಗ್ತಾ ಏನಾಗುತ್ತೆ, ಆ ವಸ್ತುವಿನ ಬೆಲೆ ಡ್ರಾಪ್ ಆಗುತ್ತೆ ಅಲ್ವಾ? ದಟ್ ಈಸ್ ಕಾಲ್ಡ್ ಎಸ್ ಡೆಪ್ರಿಸಿಯೇಷನ್ ಡ್ಯೂ ಟು ಟೇರ್ ಆ್ಯಂಡ್ ವೇರ್. ಸೊ ವಾಟ್ ಈಸ್ ಡೆಪ್ರಿಸಿಯೇಷನ್? ದ ಡಿಕ್ಲೈನ್ ಇನ್ ದ ಪ್ರೈಸ್ ಆಫ್ ಮಾರ್ಕೆಟ್ ವ್ಯಾಲ್ಯೂ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸ್ ಡ್ಯೂ ಟು ಟೇರ್ ಆ್ಯಂಡ್ ವೇರ್. ಟೇರ್ ಆ್ಯಂಡ್ ಅಂದರೆ ಏನು? ಬಳಸುವುದು. ಟೇರ್ ಆ್ಯಂಡ್ ವೇರ್ ಅಂದ್ರೇನು? ಬಳಸಿ ಅದನ್ನು ಉಜ್ಜಾಡಿ ಅದನ್ನ ಹಾಳು ಮಾಡೋದು, ಅದರಿಂದ ಬೆಲೆ ಕಮ್ಮಿ ಆಗ್ತಾ ಹೋಗುತ್ತೆ. ಅದನ್ನು ನಾವು ಡೆಪ್ರಿಸಿಯೇಷನ್ ಅಂತ ಕರಿತೇವೆ. ಡೆಪ್ರಿಸಿಯೇಷನ್ನ ನಾನು ಎಲ್ಲ ಕಡೆ ಬಳಸ್ತೇನೆ ಮುಂದೆ. ಸೊ ಅದಕ್ಕೆ ಆ ಪದನ ಇವಾಗಲೇ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ. ಮತ್ತೆ ಹೇಳ್ತಾ ಇದ್ದೇನೆ, ವಾಟ್ ಈಸ್ ಡೆಪ್ರಿಸಿಯೇಷನ್? ವೆರಿ ವೆರಿ ಸಿಂಪಲ್. ಮಾರ್ಕೆಟ್ ವ್ಯಾಲ್ಯೂ ಕಮ್ಮಿ ಆಗ್ತಾ ಹೋಗುತ್ತೆ ಒಂದು ವಸ್ತುನ ಬಳಸ್ತಾ ಹೋದಾಗ. ಆಯಿತಾ? ಇದು ಒಂದು ಕಡೆ. ಇನ್ನೊಂದು ಪದ ಇದೆ, ಅದ್ರ ಬಗ್ಗೆ ಈಗ ಹೇಳಿದ್ರೆ ನಿಮಗೆ ತಲೆ ಕೆಟ್ಟೋಗ್ಬೋದು. ಐ ವಿಲ್ ಟೆಲ್ ಯು ಒನ್ ಮೋರ್ ಸಿಂಪಲ್ ಟಾಪಿಕ್. ಓಕೆ, ಇದನ್ನೆಲ್ಲ ನೆನ್ಪಿಟ್ಕೊಳ್ಳಿ. ಐ ವಿಲ್ ಯೂಸ್ ಇಟ್ ಅಗೇನ್ ಆ್ಯಂಡ್ ಅಗೇನ್. ಇನ್ನೊಂದೇನಪ್ಪ ಅಂದರೆ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. 4 ಸೆಕ್ಟರ್ಸ್ ಆಫ್ ಪ್ರೊಡಕ್ಷನ್ನ ನೋಡಿದ್ರಿ ಅಲ್ವಾ? ಇವಾಗ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನ ಅರ್ಥ ಮಾಡ್ಕೊಳ್ಳಿ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂದರೆ ಏನು? ದೀಸ್ ಫ್ಯಾಕ್ಟರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡಕ್ಷನ್ ಆಫ್ ಸಮಥಿಂಗ್. ದೀಸ್ ಫ್ಯಾಕ್ಟರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ಪ್ರೊಡಕ್ಷನ್. ಏನನ್ನಾದರೂ ಉತ್ಪನ್ನ ಮಾಡಬೇಕಂತ ಇದ್ದರೆ ಈ 4 ಸೆಕ್ಟರ್ಸ್, ಈ 4 ಫ್ಯಾಕ್ಟರ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ದ ವೆರಿ ಫಸ್ಟ್ ಒನ್ ಈಸ್ ಲ್ಯಾಂಡ್, ಜಮೀನು. ದ ವೆರಿ ಫಸ್ಟ್ ಥಿಂಗ್ ಇಸ್ ಲ್ಯಾಂಡ್, ಜಮೀನು. ನೋಡಿ, ನಾನು ಯಾವಾಗ ಲ್ಯಾಂಡ್ ಅಂತ ಹೇಳ್ತೇನೆ ಅಲ್ವಾ, ಇದು ಬರೀ ನೆಲ ಅಲ್ಲ, ಇಟ್ ಈಸ್ ಆಲ್ಸೋ ರಿಸೋರ್ಸಸ್. ಇದು ರಿಸೋರ್ಸಸ್ನ ಕೂಡ ಆ್ಯಡ್ ಮಾಡ್ಕೊಳ್ಳುತ್ತೆ. ಫಾರ್ ಎಕ್ಸಾಂಪಲ್ ತುಂಬ ಸಿಂಪಲಾಗಿ ಹೇಳಬೇಕಂದ್ರೆ, ನೀವೊಂದು ಹಾಸ್ಪಿಟಲ್ನ ಕಟ್ಟಬೇಕಂತ ಇದ್ದೀರಾ. ಇಮ್ಯಾಜಿನೇಷನ್, ನೀವೊಂದು ಹಾಸ್ಪಿಟಲ್ನ ಕಟ್ಟಬೇಕಂತ ಇದ್ದೀರಾ. ಸೊ ಹಾಸ್ಪಿಟಲ್ ಕಟ್ಟಕ್ಕೆ ನಿಮ್ಗೆ ಏನು ಬೇಕು? ಫಸ್ಟ್ ಲ್ಯಾಂಡ್ ಬೇಕೇ ಬೇಕು. ಕರೆಕ್ಟಾ? ಲ್ಯಾಂಡ್ ಬೇಕಾಗತ್ತೆ. ಜೊತೆಗೆ ಕಂಬಗಳನ್ನ ನಿಲ್ಸೋಕ್ಕೆ ನಿಮಗೆ ಸ್ಟೀಲ್ ಬೇಕಾಗತ್ತೆ. ಆಯಿತಾ? ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಿಮಗೆ ಮರ ಇಡ್ತಾರೆ ಗೊತ್ತಾ, ಸಿಮೆಂಟ್ ಬೇಕಾಗತ್ತೆ. ದೆರ್ ಈಸ್ ಸಿಮೆಂಟ್. ಕರೆಕ್ಟಾ? ಅದಾದಮೇಲೆ ನಿಮ್ಗೆ ವಾಟರ್ ಕೂಡ ಬೇಕಾಗತ್ತೆ. ಸೊ ದೀಸ್ ಆರ್ ಆಲ್ ವಾಟ್? ರಿಸೋರ್ಸಸ್. ಸೊ ಫಸ್ಟ್ ಆಫ್ ಆಲ್ ಒಂದು ಫ್ಯಾಕ್ಟರ್ನ ತಗೋಬೇಕಾದ್ರೆ ನೀವು ಲ್ಯಾಂಡ್ನ ತಗೋಬೇಕಾಗತ್ತೆ. ದ ವೆರಿ ಫಸ್ಟ್ ಫ್ಯಾಕ್ಟರ್ ಫಾರ್ ಪ್ರೊಡಕ್ಷನ್ ಇಸ್ ಲ್ಯಾಂಡ್. ಜಮೀನು ಇಲ್ಲದೆ ಇದ್ದರೆ ನೀವೇನೂ ರೆಡಿ ಮಾಡೋಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ಫ್ಯಾಕ್ಟ್ರಿ ಕಟ್ಟಬೇಕಂತ ಇದ್ರೂ ಕೂಡ ನಿಮಗೆ ಲ್ಯಾಂಡ್ ಬೇಕೇ ಬೇಕಾಗತ್ತೆ. ಸೊ ನೀವೊಂದು ಲ್ಯಾಂಡ್ನ ಕೊಡೋದಾದರೆ, ಇಮ್ಯಾಜಿನ್ ಯುವರ್ ಅ ಲ್ಯಾಂಡ್ ಲಾರ್ಡ್. ನೀವೀಗ ಜಮೀನಿನ ಮಾಲೀಕ. ಒಬ್ಬವೆಂದು, ಸರ್ ನಾನಿಲ್ಲಿ ಫ್ಯಾಕ್ಟ್ರಿ ಕಟ್ಟಬೇಕಂತ ಇದ್ದೇನೆ, ನಿಮ್ಮ ಜಮೀನನ್ನ ನನಗೆ ಲೀಸಲ್ಲಿ ಕೊಡ್ತೀರಾ ಅಂತ ಕೇಳಿದ್ರೆ, ಎಕ್ಸಾಂಪಲ್ ಕೊಡೋಕ್ಕೆ ಲೀಸ್ ಅನ್ನೋ ಪದ ಬಳಸ್ತಾ ಇದ್ದೇನೆ. ಸೊ ಲೀಸ್ ಅನ್ನೋ ಒಂದು ಪದದಲ್ಲಿ ಒಬ್ಬ ವ್ಯಕ್ತಿ ಬಂದು, ಸರ್ ನಾನು ಇಲ್ಲಿ ಫ್ಯಾಕ್ಟ್ರಿ ಕಟ್ಟಬೇಕಂತ ಇದ್ದೇನೆ, 20 ವರ್ಷ ನನಗೆ ಜಮೀನ ಲೀಸಲ್ಲಿ ಕೊಡ್ತೀರಾ ಅಂತ ಕೇಳಿದ್ರೆ, ನೀವು ಅವನಿಗೆ ಇನ್ ರಿಟರ್ನ್ ಏನು ತೊಗೊಳ್ತೀರಾ? ಅವನಿಗೆ ನೀವು ಲ್ಯಾಂಡ್ ಕೊಟ್ಟರೆ, ಆ ವ್ಯಕ್ತಿಗೆ ನೀವು ಲ್ಯಾಂಡ್ನ ಕೊಟ್ಟರೆ, ನೆನ್ಪಿಟ್ಕೊಳ್ಳಿ, ಇನ್ ರಿಟರ್ನ್ ಅವ್ನು ನಿಮಗೆ ರೆಂಟ್ನ ಕೊಡ್ತಾನೆ. ದ ವೆರಿ ಫಸ್ಟ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಈಸ್ ಲ್ಯಾಂಡ್. ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ನಿಮಗೆ ಲ್ಯಾಂಡ್ ಇರಲೇಬೇಕು. ಆ ಲ್ಯಾಂಡ್ಗೋಸ್ಕರ ನೀವು ಇನ್ ರಿಟರ್ನ್ ಅವನಿಗೆ ಏನು ಕೊಡ್ತೀರಾ? ರೆಂಟ್ನ ಕಟ್ತೀರಾ. ಸೊ ಒಂದು ಪ್ರೊಡಕ್ಷನ್ ಕಂಪ್ನಿನ ಸ್ಟಾರ್ಟ್ ಮಾಡೋಕ್ಕೆ ಮೊದಲು ನಿಮಗೆ ಲ್ಯಾಂಡ್ ಬೇಕು. ಅವ್ರು ನಿಮಗೆ ಲ್ಯಾಂಡ್ ಕೊಟ್ಟರೆ ಇನ್ ರಿಟರ್ನ್ ನೀವು ಅವರಿಗೆ ರೆಂಟ್ ಕೊಡಬೇಕಾಗತ್ತೆ. ನೆನ್ಪಿಟ್ಕೊಳ್ಳಿ, ದ ವೆರಿ ಫಸ್ಟ್ ಥಿಂಗ್. ಓಕೆ, ಸೆಕೆಂಡ್ ಒನ್, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನಲ್ಲಿ ಫಸ್ಟ್ ಬರೋದು ಲ್ಯಾಂಡ್. ಓಕೆ, ಲ್ಯಾಂಡಿಗೆ ಪೇಮೆಂಟ್ ಏನು? ಲ್ಯಾಂಡ್ಗೆ ನೀವೇನು ಪೇ ಮಾಡ್ತೀರಾ? ರೆಂಟ್ ಪೇ ಮಾಡ್ತೀರಾ. ಫ್ಯಾಕ್ಟರ್ ಪೇಮೆಂಟ್ ಈಸ್ ರೆಂಟ್, ಫ್ಯಾಕ್ಟರ್ ಇಟ್ ಸೆಲ್ಫ್ ಇಸ್ ಲ್ಯಾಂಡ್. ಎರಡನೇದು ಲೇಬರ್ ಬೇಕೇ ಬೇಕು. ಹಾಸ್ಪಿಟಲ್ ಕಟ್ಟಾಯಿತು, ಹಾಸ್ಪಿಟಲ್ ಕಟ್ಟಾದ್ಮೇಲೆ ಒಳಗಡೆ ಏನು ಬೇಕು? ನಿಮಗೆ ಕೆಲಸ ಮಾಡೋಕ್ಕೂ ಬೇಕಲ್ವಾ? ಸೊ ಲೇಬರ್ಸಲ್ಲಿ ಏನೇನು ಬರ್ಬೋದು? ಡಾಕ್ಟರ್ಸ್ ಬೇಕಾಗ್ಬೋದು, ನಿಮಗೆ ನರ್ಸಸ್ ಬೇಕಾಗ್ಬೋದು, ಕಾಂಪೌಂಡರ್ಸ್ ಬೇಕಾಗ್ಬೋದು, ರಿಸೆಪ್ಷನಿಸ್ಟ್ ಬೇಕಾಗ್ಬೋದು, ಆ್ಯಂಬುಲೆನ್ಸ್ ಡ್ರೈವರ್ ಬೇಕಾಗ್ಬೋದು. ಸೊ ಅರ್ಥ ಮಾಡ್ಕೊಳ್ಳಿ, ಲೇಬರ್ಸ್ ಬೇಕಾಗ್ತಾರೆ ಇವಾಗ. ಸೊ ನಿಮಗೆ ಲೇಬರ್ಸ್ ಎಲ್ಲಿಂದ ಬರ್ತಾರೆ ಅಂತ ಕೇಳೋದಾದರೆ, ಲೇಬರ್ಸ್ ಆರ್ ಕಮಿಂಗ್ ಫ್ರಮ್ ಹೌಸ್ ಹೋಲ್ಡ್ಸ್. ಹೇಳಿದೆ ಅಲ್ವಾ, ಹೌಸ್ ಹೋಲ್ಡ್ಸ್ ಒಂದು ಕಡೆ ಕಸ್ಟಮರ್ಸ್ ಆದರೆ, ಇನ್ನೊಂದು ಕಡೆ ಮನೆಯೊಳಗೆ ಡಾಕ್ಟರ್ ಕೂಡ ಇರ್ತಾನೆ, ಇಂಜಿನಿಯರ್ ಕೂಡ ಇರ್ತಾನೆ, ಕಾಂಪೌಂಡರ್ ಕೂಡ ಇರ್ತಾನೆ. ಸೊ ಆ ಲೇಬರ್ ಎಲ್ಲಿಂದ ಬರ್ತಾರೆ? ನಿಮಗೆ ಹೌಸ್ ಹೋಲ್ಡಿಂದಾನೇ ಬರ್ತಾರೆ. ಮನೆಯಲ್ಲಿರುವಂಥ ಒಬ್ಬ ವ್ಯಕ್ತಿನೇ ನಿಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದ್ರಿಂದ ಹೌಸ್ ಹೋಲ್ಡ್ ಹ್ಯಾಸ್ 2 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇನ್ ಎಕಾನಮಿ. ಮೊದಲನೇದು, ಅದು ನಿಮಗೆ ಕನ್ಸ್ಯೂಮರ್ಸ್ನ ಕೂಡ ಕೊಡುತ್ತೆ. ಹೌಸ್ ಹೋಲ್ಡ್ಸ್ ವಿಲ್ ಗಿವ್ ಯು ಕನ್ಸ್ಯೂಮರ್ಸ್. ಇನ್ ದ ಸೇಮ್ ವೇ ಹೌಸ್ ಹೋಲ್ಡ್ ವಿಲ್ ಆಲ್ಸೋ ಗಿವ್ ಯು ಲೇಬರ್ಸ್. ಒಂದು ಮನೆಯಲ್ಲಿ
ನಿಮ್ಮ ಮನೇಲಿ ಎಕ್ಸಾಂಪಲ್ ಆಗಿ ತಗೊಳ್ಳಿ, ನಿಮ್ಮ ತಂದೆ ಒಬ್ಬ ಕಸ್ಟಮರ್ ಆಗಿ ಅಂಗಡಿಗೆ ಹೋಗಿ ವ್ಯಾಪಾರನ ಖರೀದಿಸ್ಕೊಂಡು ಬರ್ತಾನೆ, ಅದೇ ಥರ ಒಬ್ಬ ನೌಕರನಾಗಿ ಇನ್ನೊಂದು ಕಂಪ್ನಿಯಲ್ಲಿ ಕೆಲಸ ಕೂಡ ಮಾಡ್ತಾನೆ. ಸೊ ಹೌಸ್ ಹೋಲ್ಡ್ ಹ್ಯಾಸ್ ಟು ಇಂಪಾರ್ಟೆಂಟ್ ಫೀಚರ್ಸ್, ಕನ್ಸಂಪ್ಷನ್ ಆ್ಯಂಡ್ ಲೇಬರ್. ಸೊ ನೀವೊಂದು ಕಂಪ್ನಿನ ಕಟ್ಟಬೇಕಂತ ಇದ್ದರೆ ಮೊದಲನೇ ಫ್ಯಾಕ್ಟರ್ ಲ್ಯಾಂಡ್, ಆದಮೇಲೆ ಎಕಾನಮಿಗೆ ನಿಮ್ಮ ಲೇಬರ್ ಬೇಕಾಗ್ತಾನೆ. ಸೊ ವೆನ್ ಐ ಕಮ್ ಟು ದಟ್ ಲೇಬರ್, ದ ವೆರಿ ಫಸ್ಟ್ ಥಿಂಗ್ ಇಸ್ ಲೇಬರ್ ನಿಮಗೆ ಹೌಸ್ ಹೋಲ್ಡಿಂದ ಬರೋದಾದರೆ ಹೀ ಈಸ್ ಗಿವಿಂಗ್ ಯು ಇಸ್ ಸರ್ವಿಸ್. ಅವನು ತನ್ನ ಕಷ್ಟಪಟ್ಟು ನಿಮಗೆ ಸರ್ವಿಸ್ ಕೊಡಬೇಕಾದ್ರೆ ಇನ್ ರಿಟರ್ನ್ ನೀವು ಅವನಿಗೆ ಏನು ಕೊಡ್ತೀರಾ? ಒಬ್ಬ ನೌಕರ ನಿಮ್ಮಲ್ಲಿ ಕೆಲಸ ಮಾಡಬೇಕಾದ್ರೆ ಇನ್ ರಿಟರ್ನ್ ನೀವು ಅವ್ನಿಗೆ ಏನು ಕೊಡ್ತೀರಾ? ಎಕ್ಸಾಕ್ಟ್ಲಿ, ನೀವು ಇನ್ ರಿಟರ್ನ್ ಅವನಿಗೆ ಪೇಮೆಂಟ್ ಫಾರ್ಮಲ್ಲಿ ವೇಜಸ್ ಆದರೂ ಕೊಡ್ತೀರಾ ಅಥವಾ ಸಂಬಳ ಸ್ಯಾಲ್ರಿ ಆದರೂ ಕೊಡ್ತೀರಾ. ಸೊ ನೆನ್ಪಿಟ್ಕೊಳ್ಳಿ, ದ ಸೆಕೆಂಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಈಸ್ ಲೇಬರ್. ಅವನಿಗೆ ಇನ್ ರಿಟರ್ನ್ ಆಗಿ ನೀವು ಸಂಬಳ ಕೊಡಬೇಕು ಅಥವಾ ಸ್ಯಾಲ್ರಿ ಆದರೂ ಕೊಡಬೇಕು. ಆಯಿತಾ? ಇದಾದಮೇಲೆ ಮೂರನೇದು ಬಂದು ಕ್ಯಾಪಿಟಲ್. ಕ್ಯಾಪಿಟಲ್ ಇಲ್ಲದೆ ಇದ್ದರೆ ಏನೂ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ಕ್ಯಾಪಿಟಲ್ನ ನಾನು ಫಸ್ಟ್ ಬರಿಬೇಕಂತ ಇದ್ದೆ, ಪರವಾಗಿಲ್ಲ, ಥರ್ಡ್ ಬರಿತಾ ಇದ್ದೇನೆ. ಕ್ಯಾಪಿಟಲ್ ಅಂದರೆ ಏನು? ಇವಾಗ ನೀವು ಹಾಸ್ಪಿಟಲ್ ಕಟ್ಟಬೇಕಂತ ಇದ್ದೀರಲ್ವಾ, 500 ಕೋಟಿ 600 ಕೋಟಿ ಆಗುತ್ತೆ. ಇಫ್ ಯು ಆರ್ ಬಿಲ್ಡಿಂಗ್ ಅ 5 ಸ್ಟಾರ್ ಹಾಸ್ಪಿಟಲ್, ಒಂದು ಹೈಸ್ಟ್ ಲೆವೆಲ್ ಹಾಸ್ಪಿಟಲ್ ಕಟ್ಟಬೇಕಂತ ಇದ್ದರೆ 500 ಕೋಟಿ 600 ಕೋಟಿ ಆಗುತ್ತೆ. ಎಲ್ಲಿಂದ ತೊಗೊಬರ್ತೀರಾ 500 ಕೋಟಿ 600 ಕೋಟಿ? 500 ಕೋಟಿ 600 ಕೋಟಿ ತರಬೇಕು ಈಗ ಹಾಸ್ಪಿಟಲ್ ಕಟ್ಟೋಕ್ಕೋಸ್ಕರ. ಅವಾಗ ಏನು ಮಾಡ್ತೀರಾ? ಯು ಗೋ ಫಾರ್ ಲೋನ್ಸ್. ಕರೆಕ್ಟಾ? ನಿಮ್ಗೆ ಇನ್ವೆಸ್ಟ್ಮೆಂಟ್ ಬೇಕಂದರೆ, ಕ್ಯಾಪಿಟಲ್ ಬೇಕಂದರೆ ನಿಮಗೆ ಲೋನ್ ಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ, ನೀವು ಫಿನಾನ್ಷಿಯಲ್ ಸೆಕ್ಟರ್ ಅಥವಾ ನಿಮ್ಮ ಫ್ರೆಂಡ್ಸ್ ಹತ್ರ ಅಥವಾ ಯಾರ ಹತ್ರನೋ ಹೋಗಿ ಕ್ಯಾಪಿಟಲ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಾ. ಇವಾಗ ನಿಮ್ಮನ್ನು ಬ್ಯಾಂಕ್ ಅಂತ ಇಟ್ಕೊಳ್ಳಿ, ಯು ಇಮ್ಯಾಜಿನ್ ಯುವರ್ ಸೆಲ್ಫ್ ಆಸ್ ಅ ಬ್ಯಾಂಕ್. ಇವಾಗ ನೀವು ಬ್ಯಾಂಕ್ ಪರ್ಸ್ಪೆಕ್ಟಿವಲ್ಲಿ ನೋಡಿ, ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಬಂದು, ಸರ್ ನಾನೊಂದು ಹಾಸ್ಪಿಟಲ್ನ ಕಟ್ಟಬೇಕಂತ ಇದ್ದೇನೆ, ನನಗೆ ಕ್ಯಾಪಿಟಲ್ ಬೇಕು ಅಂತ ಕೇಳಿದರೆ, ಕ್ಯಾಪಿಟಲ್ ಇಟ್ ಸೆಲ್ಫ್ ಇಸ್ ಮನಿ ಹಿಯರ್. ಸೊ ಅವಾಗ ನೀವೇನು ಹೇಳ್ತೀರಾ? ಸರಿ ಗುರು, ನಾನು ನಿಮಗೆ ಕ್ಯಾಪಿಟಲ್ ಕೊಡ್ತೇನೆ, ಇನ್ ರಿಟರ್ನ್ ನೀನು ನನಗೆ ಇಂಟ್ರೆಸ್ಟ್ ಕಟ್ಟು ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಥರ್ಡ್ ಇಂಪಾರ್ಟೆಂಟ್ ಫ್ಯಾಕ್ಟರ್ ಫಾರ್ ಪ್ರೊಡಕ್ಷನ್ ಇಸ್ ಕ್ಯಾಪಿಟಲ್. ದುಡ್ಡಿರಬೇಕು, ದುಡ್ಡಿದ್ರೇ ಬಿಸ್ನೆಸ್ ಮಾಡ್ಬೋದು. ಸೊ ನೀವು ಒಬ್ಬ ವ್ಯಕ್ತಿ ಹತ್ರ ಹೋಗಿ ದುಡ್ಡನ್ನ ಕೇಳೋದಾದರೆ ಕ್ಯಾಪಿಟಲ್ ಆಗಿ, ಇನ್ ರಿಟರ್ನ್ ಅವ್ನು ನಿಮ್ಮ ಹತ್ರ ಏನು ಕೇಳ್ತಾನೆ? ನನಗೆ ಇಂಟ್ರೆಸ್ಟ್ ಕಟ್ಟು, ಅವಾಗ ನಾನು ನಿಂಗೆ ಕ್ಯಾಪಿಟಲ್ ಕೊಡ್ತೇನೆ ಅಂತ ಹೇಳ್ತಾರೆ. ನೋಡಿ, ದಿಸ್ ಈಸ್ ಆಲ್ ದ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಫ್ಯಾಕ್ಟರ್ಸ್ ಅಂದ್ರೆ ಏನು? ಸಮ್ ಥಿಂಗ್ಸ್ ದಟ್ ಆರ್ ಇನ್ಫ್ಲುಯೆನ್ಸಿಂಗ್ ಯುವರ್ ಪ್ರೊಡಕ್ಷನ್. ಆಯಿತಾ? ನಾಲ್ಕನೇದು, ಇದನ್ನೆಲ್ಲ ನಾನು ಒಟ್ಟಿಗೆ ಹಾಕಿದಾಗ ನಿಮ್ಗೆ ಅರ್ಥ ಆಗುತ್ತೆ. ನಾಲ್ಕನೇದು, ದ ವೆರಿ ಇಂಪಾರ್ಟೆಂಟ್ ಸ್ಕಿಲ್ ಇಸ್ ಆಂಟ್ರಪ್ರನರ್ಶಿಪ್. ಇದ್ರ ಸ್ಪೆಲ್ಲಿಂಗ್ ನಂಗೆ ದೇವರಾಣೆ ಬರಲ್ಲ, ಸುಮ್ಮನೆ ಬರೀತಾ ಇದ್ದೇನೆ. ಆಂಟ್ರಪ್ರನರ್ಶಿಪ್, ಇದ್ರ ಸ್ಪೆಲ್ಲಿಂಗ್ ನನಗೆ ದೇವ್ರಿಗೂ ಬರಲ್ಲ ಇರಬೇಕು. ಆಂಟ್ರಪ್ರನರ್ಶಿಪ್ ಅಂದರೆ ಏನು? ಲೀಡರ್, ಬಾಸ್, CEO, ಫೌಂಡರ್. ಸಿಂಪಲ್ ವರ್ಡ್ಸ್. ಲೀಡರ್ ಆಗಿರ್ಬೋದು, ಬಾಸ್ ಆಗ್ಬೋದು, ಫೌಂಡರ್ ಆಗಿರ್ಬೋದು. ಇದರರ್ಥ ಇವಾಗ 4 ನಾನು ಕನೆಕ್ಟ್ ಮಾಡ್ತೇನೆ ನೋಡಿ, ಅಲ್ಲಿ ಕನೆಕ್ಟ್ 4. ಫಸ್ಟ್, ಒಬ್ಬ ವ್ಯಕ್ತಿ ಇರ್ತಾನೆ, ಇವನೀಗ ಒಂದು ಹಾಸ್ಪಿಟಲ್ ಕಟ್ಟಬೇಕಂತ ಇದ್ದಾನೆ. ಹಿ ಈಸ್ ಟೇಕಿಂಗ್ ಅನ್ ಇನಿಷಿಯೇಟಿವ್ ಟು ಬಿಲ್ಡ್ ದ ಹಾಸ್ಪಿಟಲ್ನ ಕಟ್ಟಬೇಕಂತ ಒಂದು ಏನು ಆಸೆ ಇಟ್ಕೊಂಡಿದ್ದಾನಲ್ವಾ, ಹಿ ಬಿಕಮ್ಸ್ ಅನ್ ಆಂಟ್ರಪ್ರನರ್, ದ ಒನ್ ಹೂ ಈಸ್ ದ ಓನರ್ ಆಫ್ ದ ಪ್ರೊಡಕ್ಷನ್ ಯೂನಿಟ್. ಇವಾಗ ಟಾಟಾ ಅವ್ರನ್ನ ಇನ್ಸ್ಪಿರೇಷನ್ ಆಗಿ ತಗೊಂಡ್ರೆ, ಟಾಟಾ ಅವ್ರ ಕಾರ್ಸ್ ಇದೆ ಅಲ್ವಾ, ಟಾಟಾ ಇಟ್ ಸೆಲ್ಫ್ ಇಸ್ ದ ಆಂಟ್ರಪ್ರನರ್. ಇವಾಗ ನೀವು ರಿಲಯನ್ಸ್ ಜಿಯೋನ ತಗೊಂಡ್ರೆ, ಜಿಯೋ ಇಸ್ ದ ಓನರ್ ಆಫ್ ರಿಲಯನ್ಸ್ ಅಲ್ವಾ, ನಮ್ಮ ಅಂಬಾನಿ ಅವರು. ಹಿ ಈಸ್ ದ ಆಂಟ್ರಪ್ರನರ್, ದ ಒನ್ ಹೂ ಈಸ್ ಟೇಕಿಂಗ್ ಅ ರಿಸ್ಕ್ ಆಫ್ ಪ್ರೊಡ್ಯೂಸಿಂಗ್. ಉತ್ಪನ್ನ ಮಾಡೋ ರಿಸ್ಕ್ನಾಗ ತಗೊಳ್ಳೋ ಪ್ರತಿಯೊಬ್ಬ ಕೂಡ ಆಂಟ್ರಪ್ರನರ್ ಆಗ್ತಾನೆ. ನಾಳೆ ಹೋಗಿ ನೀವು ಗೋಬಿ ಮಂಚೂರಿ ಮಾಡ್ತೇನೆ ಅಂದರೆ ಇವರ ಆಂಟ್ರಪ್ರನರ್. ನಾಳೆ ಹೋಗಿ ನೀವು ನಾನು ರೋಡಲ್ಲಿ ಇಡ್ಲಿ ಮಾಡ್ತೇನೆ ಅಂದರೂ ಕೂಡ ಇವರ ಆಂಟ್ರಪ್ರನರ್, ಬಿಕಾಸ್ ನೀವು ಇಡ್ಲಿನ ಉತ್ಪನ್ನ ಮಾಡ್ತಾ ಇದ್ದೀರಾ. ಸೊ ಈಸ್ ಆಂಟ್ರಪ್ರನರ್, ದ ಒನ್ ಹೂ ಈಸ್ ಟೇಕಿಂಗ್ ಅನ್ ಇನಿಷಿಯೇಟಿವ್ ಟು ಪ್ರೊಡ್ಯೂಸ್. ಉತ್ಪನ್ನ ಮಾಡೋಕ್ಕೆ ಉಲ್ಲಾಸ ತೋರಿಸೋನೆ ಆಂಟ್ರಪ್ರನರ್ ಆಗ್ತಾನೆ. ಸೊ ಫಸ್ಟ್ ಥಿಂಗ್, ಆಂಟ್ರಪ್ರನರ್ ಬಂದಮೇಲೆ ಅವ್ನಿಗೆ ನೆಕ್ಸ್ಟ್ ಏನು ಬೇಕು? ಕ್ಯಾಪಿಟಲ್ ಬೇಕಾಗತ್ತೆ. ಕರೆಕ್ಟಾ? ಇಡ್ಲಿ ಮಾಡ್ತೇನೆ ಅಂದರೆ ಸರಿಯಾಗಲ್ಲ, ಇಡ್ಲಿ ಬಂಡಿ ಕೂಡ ಇಡಬೇಕು ನೀವು. ಸೊ ಕ್ಯಾಪಿಟಲ್ ಬೇಕಾಗತ್ತೆ. ಸೊ ಕ್ಯಾಪಿಟಲ್ಗೋಸ್ಕರ ಏನು ಮಾಡ್ತೀರಾ? ಲೋನ್ ತೊಗೊಳ್ತೀರಾ ಬ್ಯಾಂಕಿಂದ. ಸೊ ಅದು ರಿಟರ್ನ್ ಆಗಿ ಏನು ಕಟ್ತೀರಾ? ಅವನಿಗೆ ಇಂಟ್ರೆಸ್ಟ್ ಕಟ್ತೀರಾ. ಓಕೆ. ಸೊ ನಿಮ್ಮ ಹತ್ರ ಇವಾಗ 600 ಕೋಟಿ 800 ಕೋಟಿ ಬಂತು ಹಾಸ್ಪಿಟಲ್ ಕಟ್ಟಕ್ಕೆ. ಇದಾದ್ಮೇಲೆ ನೀವೇನು ಮಾಡ್ತೀರಾ? ರಿಸೋರ್ಸಸ್ನ ಕಲೆಕ್ಟ್ ಮಾಡ್ತೀರಾ. ಲ್ಯಾಂಡ್ ತೊಗೊಳ್ತೀರಾ, ಸಿಮೆಂಟ್ ತೊಗೊಳ್ತೀರಾ, ಅದು ತೊಗೊಳ್ತೀರಾ, ಬೆಡ್ ತೊಗೊಳ್ತೀರಾ, ಸ್ಟ್ರೆಚರ್ ತೊಗೊಳ್ತೀರಾ, ICU ತೊಗೊಳ್ತೀರಾ. ಸೊ ಇವಾಗ ಏನು ಮಾಡ್ತೀರಾ? ನೀವು ಲ್ಯಾಂಡ್ನ ತೊಗೊಂಡು ಒಂದು ಕಡೆ ನಿಮ್ಮ ಕಂಪ್ನಿನ ಸೆಟಪ್ ಮಾಡ್ತಾ ಇದ್ದೀರಾ, ಹಾಸ್ಪಿಟಲ್ ಕಟ್ತಾ ಇದ್ದೀರಾ. ಇನ್ ಕೇಸ್ ಆ ಲ್ಯಾಂಡ್ ನೀವು ಲೀಸಲ್ಲಿ ತೊಗೊಂಡಿದ್ರೆ ಅಥವಾ ರೆಂಟಲ್ಲಿ ತೊಗೊಂಡಿದ್ರೆ, ಇನ್ ರಿಟರ್ನ್ ಆ ಲ್ಯಾಂಡ್ ಲಾರ್ಡಿಗೆ ನೀವೇನು ಕಟ್ತೀರಾ? ಇದು ಕಟ್ಟಬೇಕಾಗತ್ತೆ. ಏನಪ್ಪ ಅದು? ರೆಂಟಾ? ರೆಂಟ್ ಕಟ್ಟಬೇಕಾಗತ್ತೆ. ಕರೆಕ್ಟ್, ರೆಂಟ್ ಕಟ್ತೀರಾ. ನೆನ್ಪಿಟ್ಕೊಳ್ಳಿ, ರೆಂಟ್ ಕಟ್ತೀರಾ. ಇವಾಗ ನಿಮ್ಮದು 5 ಸ್ಟಾರ್ ಲೆವೆಲ್ ಹಾಸ್ಪಿಟಲ್ ರೆಡಿ ಆಗಿದೆ. 5 ಸ್ಟಾರ್ ಲೆವೆಲ್ ಹಾಸ್ಪಿಟಲ್ ಇಡೀ ಭಾರತದಲ್ಲಿ ಇಂಥ ಹಾಸ್ಪಿಟಲ್ ಇಲ್ಲ ಅಂತ ಇಟ್ಕೊಳ್ಳಿ. ಇಷ್ಟು ಸಾಕಾಗಲ್ಲ. ಇದಾದಮೇಲೆ ಏನು ಮಾಡ್ತೀರಾ? ನೀವು ಒಂದು ಸ್ಟೆಪ್ ಮುಂದೆ ಹೋಗಿ ನೀವು ಲೇಬರರ್ಸ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಎಂಪ್ಲಾಯೀಸ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಎಂಪ್ಲಾಯೀಸ್ನ ತೊಗೋಬೇಕಂದ್ರೆ ಡಾಕ್ಟರ್ ಬೇಕು, ನರ್ಸ್ ಬೇಕು, ಸ್ಟ್ರೆಚರ್ ಬೇಕು, ಆ್ಯಂಬುಲೆನ್ಸ್ ಬಾಯ್ ಬೇಕು, ಕ್ಲೀನರ್ ಬೇಕು, ಸ್ಟಾಫ್ ಬೇಕು, ಅದು ಬೇಕು, ಇದು ಬೇಕಂದರೆ. ಸೊ ಅವಾಗ ನೀವೇನು ಮಾಡ್ತೀರಾ? ಆ ಪರ್ಟಿಕ್ಯುಲರ್ ವ್ಯಕ್ತಿಗಳ ಹತ್ರ ಹೋಗ್ತೀರಾ. ನೋಡಿ, ಪ್ರೊಡಕ್ಷನ್ ಮಾಡೋಕ್ಕೆ ಏನೇನು ಫ್ಯಾಕ್ಟರ್ಸ್ ಬೇಕಾಗುತ್ತೆ ಅಂತ ಆ ಪರ್ಟಿಕ್ಯುಲರ್ ವ್ಯಕ್ತಿಗಳ ಹತ್ರ ಹೋಗ್ತೀರಾ. ಸರಿ ಗುರು, ನಾನು ನಿಮಗೆ ಕೆಲಸ ಮಾಡ್ತೀನಿ, ಇನ್ ರಿಟರ್ನ್ ನನಗೇನು ಕೊಡ್ತೀರಾ ಅಂದಾಗ ನೀವು ಸ್ಯಾಲ್ರಿ ಕೊಡ್ತೀರಾ. ಸೊ ಇವಾಗ ಆಂಟ್ರಪ್ರನರ್ಶಿಪ್ ಆಯಿತು, ಕ್ಯಾಪಿಟಲ್ ಆಯಿತು,
ಲ್ಯಾಂಡ್ ಆಯಿತು, ಲೇಬರ್ ಆಯಿತು. ಈ 4ರಿಂದ ಏನು ಸೆಟಪ್ ಆಯಿತು? ನಿಮ್ಮ ಹಾಸ್ಪಿಟಲ್ ಸೆಟಪ್ ಆಯಿತು. ಸೊ ಒಂದು ಕಡೆ ಇವಾಗ ನೀವು ಸರ್ವಿಸಸ್ ಕೊಡೋಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನೀವು ಪ್ರೊಡಕ್ಷನ್ ಮಾಡಬೇಕಂದ್ರೆ 4 ಫ್ಯಾಕ್ಟರ್ ಬೇಕಾಗತ್ತೆ. ಯಾವುದು? ಆಂಟ್ರಪ್ರನರ್ಶಿಪ್, ಕ್ಯಾಪಿಟಲ್, ಲ್ಯಾಂಡ್, ಲೇಬರ್. ಇವಾಗ ನೋಡಿ, ಕ್ಯಾಪಿಟಲ್ಗೆ ರಿಟರ್ನ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದೆ. ನೀವು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ರಿಟರ್ನ್ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳಿದೆ. ಲ್ಯಾಂಡ್ನ ಲೀಸಿಗೆ ಕೊಟ್ಟರೆ ನಿಮಗೆ ರೆಂಟ್ ಬರುತ್ತೆ ಅಂತ ಹೇಳಿದೆ. ಲೇಬರ್ನ ಉತ್ಪನ್ನ ಮಾಡಿದ್ರೆ ನೀವು ಸ್ಯಾಲ್ರಿ ಕಟ್ಟಬೇಕಂತ ಹೇಳಿದೆ. ಸೊ ಇಷ್ಟೆಲ್ಲ ಮಾಡ್ತಿರುವಂಥ ನೀವು ಆಂಟ್ರಪ್ರನರ್ ಆಗಿ ನಿಮ್ಗೇನು ರಿಟರ್ನ್ ಆಗಿ ಸಿಕ್ತು ಅಂತ ಕೇಳೋದಾದ್ರೆ, ಹಾಸ್ಪಿಟಲ್ದು ಎಲ್ಲ ಖರ್ಚು ಹೋದ್ಮೇಲೆ ಏನು ಉಳಿಯುತ್ತೆ ಅಲ್ವಾ, ಅದೆಲ್ಲ ನಿಮ್ಮದೇ. ಸೊ ಆಂಟ್ರಪ್ರನರ್ ವಿಲ್ ಗೆಟ್ ದ ಪ್ರಾಫಿಟ್ ಆಫ್ ದ ಬಿಸ್ನೆಸ್. ಲಾಭ ಏನಿದೆ ಅಲ್ವಾ, ಅದು ಆಂಟ್ರಪ್ರನರ್ಗೆ ಹೋಗುತ್ತೆ. ಎಂಡ್ ಆಫ್ ದ ಡೇ ಸ್ಯಾಲ್ರಿನ ಕೊಟ್ಟು, ವೇಜಸ್ನ ಕೊಟ್ಟು, ರೆಂಟ್ನ ಕೊಟ್ಟು ಎಲ್ಲ ಕೊಟ್ಟ ಮೇಲೆ ಆಂಟ್ರಪ್ರನರ್ ವಿಲ್ ಗೆಟ್ ದ ಪ್ರಾಫಿಟ್. ಸೊ ಅದಕ್ಕೆ ಕಂಪ್ನಿ ಓನರ್ ಯಾವಾಗಲೂ ಶ್ರೀಮಂತ ಆಗಿರ್ತಾನೆ. ಬಿಕಾಸ್ ಅಷ್ಟು ಇನ್ವೆಸ್ಟ್ಮೆಂಟ್, ಅಷ್ಟು ರಿಸ್ಕ್ನ ತೊಗೊಂಡ್ಮೇಲೆ ಹಿ ಡಿಸರ್ವ್ಸ್ ಇಟ್. ನೋಡಿ, ಇದೊಂದು ಅರ್ಥ ಮಾಡ್ಕೊಳ್ಳಿ. ಹಾಸ್ಪಿಟಲ್ ಕಟ್ಟಿದ ಕೂಡಲೇ ಪೇಷಂಟ್ಸ್ ಬರ್ತಾರಂತ ಗ್ಯಾರಂಟಿನೇ ಇಲ್ಲ. ಆ ಹಾಸ್ಪಿಟಲ್ ಕರೆದ ಒಬ್ಬ ಪೇಷಂಟ್ ಕೂಡ ಬರಲಿಲ್ಲ. 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು, ಪೇಷಂಟ್ಸೇ ಬರ್ತಾ ಇಲ್ಲ. ಸೊ ಅವಾಗ ಏನಾಗುತ್ತೆ? ಹೀ ಈಸ್ ಫೇಸಿಂಗ್ ದ ಲಾಸ್. ಎಂಡ್ ಆಫ್ ದ ಡೇ ಏನಾಗುತ್ತೆ? ಈ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿದವನು ಹಾಸ್ಪಿಟಲ್ನ ಮಾರಾಕಿ ದುಡ್ಡು ಕಟ್ಟು ಅಂತ ಹೇಳ್ತಾನೆ. ಲ್ಯಾಂಡ್ನ ಲೀಸಿಗೆ ಕೊಟ್ಟು ನಮ್ಮ ಏರಿಯಾ ಬಿಟ್ಟು ಹೋಗು, ನೀನು ರೆಂಟ್ ಕಟ್ತಿಲ್ಲ ಅಂತ ಹೇಳ್ತಾನೆ. ಡಾಕ್ಟರ್ ಏನು ಮಾಡ್ತಾನೆ? ಕಿತ್ತೋದು ಹಾಸ್ಪಿಟಲ್ ದುಡ್ಡು ಬರ್ತಿಲ್ಲ ಅಂದರೆ ಇನ್ನೊಂದು ಹಾಸ್ಪಿಟ್ಲಿಗೆ ಹೋಗ್ತಾನೆ. ಲಾಸ್ ಯಾರಿಗಾಗುತ್ತೆ? 500-600 ಕೋಟಿ ಲಾಸ್ ಯಾರಿಗಾಗುತ್ತೆ? ಪಾಪ ಆಂಟ್ರಪ್ರನರ್ಗೆ ಆಗುತ್ತೆ. 500-600 ಕೋಟಿ ಲಾಸ್ನ ಎತ್ಕೊಳ್ಳೋ ಅವನಿಗೆ 300-400 ಕೋಟಿ ಪ್ರಾಫಿಟ್ನ ಎತ್ಕೊಳ್ಳೋಕ್ಕಾಗಲ್ವಾ? ಅದಕ್ಕೆ ಏನು ಹೇಳ್ತೇವೆ? ಆಂಟ್ರಪ್ರನರ್ಸ್ ಆರ್ ದ ಮಸ್ಟ್ ಇನ್ ಇಂಡಿಯನ್ ಎಕಾನಮಿ ಅಂತ ಹೇಳ್ತೇವೆ. ಮೇಡ್ ಇನ್ ಇಂಡಿಯಾ ಅಂತ ನರೇಂದ್ರ ಮೋದಿ ಅವ್ರ ಸ್ಕೀಮ್ ತಂದಿದ್ರಲ್ವಾ, ಸ್ಟಾರ್ಟ್ಅಪ್ಸ್ನ ಡೆವಲಪ್ ಮಾಡೋಕ್ಕೆ, ಆಂಟ್ರಪ್ರನರ್ಸ್ನ ಡೆವಲಪ್ ಮಾಡೋಕ್ಕೆ. ದಿಸ್ ಇಸ್ ದ ರೀಸನ್. ಒಬ್ಬ ಆಂಟ್ರಪ್ರನರ್ಗೆ ಅತಿ ಮುಖ್ಯವಾಗಿ ಬೇಕಾಗೋದು ಲ್ಯಾಂಡ್, ಲೇಬರ್ ಮತ್ತು ಕ್ಯಾಪಿಟಲ್. ಈ 3 ನಿಮ್ಮ ಹತ್ರ ಇದ್ದರೆ ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು. ಇದು ಸಿಂಪಲ್ ಸೈಕಾಲಜಿ. ಸೊ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನಲ್ಲಿ ಏನು ಬರುತ್ತೆ? ವೆರಿ ಸಿಂಪಲ್. ಲ್ಯಾಂಡ್ ಬರುತ್ತೆ, ಲೇಬರ್ ಬರುತ್ತೆ, ಕ್ಯಾಪಿಟಲ್ ಬರುತ್ತೆ. ಈ 3ನ್ನ ಕಂಟ್ರೋಲ್ ಮಾಡೋನೇ ಆಂಟ್ರಪ್ರನರ್ ಆಗಿ ಇರ್ತಾನೆ. ಸೊ ಒಂದು ವಸ್ತುನ ಪ್ರೊಡ್ಯೂಸ್ ಮಾಡೋಕ್ಕೆ ಇಷ್ಟೆಲ್ಲ ಫ್ಯಾಕ್ಟರ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ವಾಟ್ ಆರ್ ದ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್? ಅಂದರೆ ನೀವು ಒಂದು ವಸ್ತುನ ಉತ್ಪನ್ನ ಮಾಡಬೇಕಂದ್ರೆ 4 ವಸ್ತು ಏನೇನು ಇರಬೇಕು ನಿಮ್ಮ ಹತ್ರ? ಆಂಟ್ರಪ್ರನರ್ಶಿಪ್ ಸ್ಕಿಲ್ಸ್ ಇರಬೇಕು, ಕ್ಯಾಪಿಟಲ್ ಇರಬೇಕು, ಲ್ಯಾಂಡ್ ಇರಬೇಕು ಮತ್ತು ಲೇಬರ್ ಇರಬೇಕು. ದೀಸ್ 4 ಥಿಂಗ್ಸ್, ಆಂಟ್ರಪ್ರನರ್ಶಿಪ್, ಕ್ಯಾಪಿಟಲ್, ಲ್ಯಾಂಡ್, ಲೇಬರ್ ಆರ್ ಕಾಲ್ಡ್ ಆಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಇದನ್ನು ನಾವು ಇಂಗ್ಲೀಷಲ್ಲಿ ಎಕಾನಮಿಯಲ್ಲಿ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೇವೆ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೇವೆ. ಹೋಪ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. 1 ನಿಮಿಷ, ಟೈಮ್ ಎಷ್ಟಾಯಿತು? 41 ನಿಮಿಷ ಆಯಿತಾ? ಫೈನ್. ಜಾಸ್ತಿ ಹೇಳೋಕ್ಕಾಗಲ್ಲ ಎಕಾನಮಿಯಲ್ಲಿ, ಬಿಕಾಸ್ ಒಂದೇ ದಿನ ನಾನು ನಿಮ್ಮ ತಲೆಗೆಲ್ಲ ತುಂಬ್ತಾ ಹೋದರೆ ನಿಮ್ಮ ತಲೆಯಲ್ಲಿ ಏನೂ ಕೂತ್ಕೊಳ್ಳಲ್ಲ. ಸೊ ಇವತ್ತು ನಾನು ಏನೇನು ಹೇಳಿದ್ದೀನಿ ಫಸ್ಟ್ ಇದನ್ನ ಡೈಜೆಸ್ಟ್ ಮಾಡ್ಕೊಳ್ಳಿ ಆಯಿತಾ. 4 ಸೆಕ್ಟರ್ಸ್ ಯಾವುದು? 4 ಸೆಕ್ಟರ್ಸ್ ಯಾವುದು? ಫರ್ಮ್ಸ್ ಆ್ಯಂಡ್ ಎಂಟರ್ಪ್ರೈಸಸ್ ಮೊದಲನೇದು. ಸೆಕೆಂಡ್ ಒನ್ ಯಾವ್ದು ಬರುತ್ತೆ? ಸೆಕ್ಟರ್ಸಲ್ಲಿ ಹೌಸ್ ಹೋಲ್ಡ್ಸ್ ಬರುತ್ತೆ. ಇದಾದ್ಮೇಲೆ ಯಾವ್ದು ಬರುತ್ತೆ? ಗವರ್ನಮೆಂಟ್ ಬರುತ್ತೆ. ಇದಾದ್ಮೇಲೆ ಯಾವುದು? ಫಿನಾನ್ಷಿಯಲ್ ಸೆಕ್ಟರ್ ಬರುತ್ತೆ. ದೀಸ್ ಆರ್ ಸೆಕ್ಟರ್ಸ್. ಫ್ಯಾಕ್ಟರ್ಸ್ ಯಾವುದು? ಫ್ಯಾಕ್ಟರ್ಸ್ ದಟ್ ಇನ್ಫ್ಲುಯೆನ್ಸ್ ದ ಪ್ರೊಡಕ್ಷನ್, ಆಂಟ್ರಪ್ರನರ್ಶಿಪ್, ಲ್ಯಾಂಡ್, ಲೇಬರ್ ಮತ್ತು ಕ್ಯಾಪಿಟಲ್. ಆಯಿತಾ? ಇದನ್ನು ಕ್ಲಿಯರಾಗಿ ಇಟ್ಕೊಳ್ಳಿ. ಈ 4 ಯಾವುದಕ್ಕಂತ ಇಟ್ಕೊಳ್ಳಿ. ಈ 4 ಅರ್ಥ ಆದಮೇಲೆ ನಾಳೆ ನಾನು ಇಂಪಾರ್ಟೆಂಟ್ ಟಾಪಿಕ್ನ ಸ್ಟಾರ್ಟ್ ಮಾಡ್ತೇನೆ. ದಟ್ ಈಸ್ ದ ನ್ಯಾಷನಲ್ ಇನ್ಕಮ್ ಆಫ್ ಇಂಡಿಯಾ. ನಾಳೆ ಇನ್ ದ ಸೆನ್ಸ್ ನೆಕ್ಸ್ಟ್ ಎಕನಾಮಿಕ್ ಕ್ಲಾಸಲ್ಲಿ ನಾನು ಏನು ಸ್ಟಾರ್ಟ್ ಮಾಡ್ತೇನೆ? ನ್ಯಾಷನಲ್ ಇನ್ಕಮ್ನ ಸ್ಟಾರ್ಟ್ ಮಾಡ್ತೇನೆ. ಎಸ್ಪೆಷಲಿ ನಾವು ಭಾರತದ ಇನ್ಕಮ್ ಬಗ್ಗೆ ಮಾತಾಡಬೇಕು. ಭಾರತದ ಒಟ್ಟು ಉತ್ಪನ್ನ ಎಷ್ಟು ಸಂಪಾದನೆ ಮಾಡ್ತಿದೆ ಅಂತ. ಇಟ್ ಈಸ್ ಅ ವೆರಿ ಲಾರ್ಜ್ ಟಾಪಿಕ್. UPSC ಪ್ರಿಲಿಮ್ಸಲ್ಲಿ ಇದ್ರ ಮೇಲೆ ನಿಮಗೆ 2-3 ಕ್ವಶನ್ ಬಂದೇ ಬರುತ್ತೆ. ಆ್ಯಂಡ್ ದಿಸ್ ಈಸ್ ಅ ವೆರಿ ಕನ್ಫ್ಯೂಸಿಂಗ್ ಟಾಪಿಕ್ ಕೂಡ ಹೌದು. ಸೊ ಇದನ್ನು ಒಂದೇ ಸಲ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಪದೇ ರಿವೈಸ್ ಮಾಡಬೇಕು. ಸರಿನಾ? ಜೈ.